ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳ ಕಟ್ಟುಗಳ ಪೈಕಿ ಪ್ರಾಣಲಿಂಗೆಯ ಆಚಾರಲಿಂಗ ಸ್ಥಳ, ಅದಕ್ಕೆ ಸಂಬಂಧಪಟ್ಟ ವಚನ. ಗುರು ಆಜ್ಞೆ ಸಹಿತ ಅಷ್ಟವರ್ಣ ಸಂಪನ್ನರಾಗಿ ಗುರು ಆಜ್ಞೆ ಸಹಿತ 64 ಶೀಲಗಳನ್ನು ಆಚರಿಸಬೇಕೆಂದ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಆ 64 ಶೀಲಗಳ ಪೈಕಿ ನಿನ್ನೆ ವಂದನ, ದಾಸ್ಯ, ಸಖ್ಯ ಮುಗಿತು. 57ನೇ ಶೀಲ ಇವತ್ತ ಬಂಧ ಮೋಕ್ಷ ಚಿಂತನೆ ಮಾಡಬೇಕು ಅಂತ. ಯಾವ ಕಾರಣಕ್ಕ ನಮಗೆ ಬಂಧ ಆಗ್ಯದಂತ ತಿಳಿದ್ರ ಅದರ ಮೋಕ್ಷದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಮತ್ತೆ ಮೂಲ ಮಂತ್ರಸ್ಯ ಸದಾ ಮಾನಸಿಕೋ ಜಪಃ. ಮೂಲ ಮಂತ್ರ ಅಂದ್ರ ಓಂ ನಮಃ ಶಿವಾಯ ಎನ್ನುವ ಮಂತ್ರ. ಆ ಮಂತ್ರವನ್ನ ಸದಾ ಕಾಲ ಮನಸ್ಸಿನಾಗ ಜಪ ಮಾಡ್ತಾ ಇರಬೇಕು. ಎಲ್ಲ ಕ್ಷಣಗಳು ಒಂದೇ ರೀತಿಯಾಗಿರಂಗಿಲ್ಲ ಜೀವನದಲ್ಲಿ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲವೊಂದು ರಾಜಸಿಕ, ಕೆಲವೊಂದು ತಾಮಸಿಕ, ಕೆಲವೊಂದು ಸಾತ್ವಿಕ ಕ್ಷಣಗಳಲ್ಲಿ ನಮ್ಮ ಸಾತ್ವಿಕ, ನಮ್ಮ ರಾಜಸಿಕ, ನಮ್ಮ ಏನಂತಾರೆ ತಾಮಸಿಕ ಸ್ವಭಾವಗಳು ಮತ್ತು ನಮ್ಮ ಸುತ್ತಮುತ್ತ ಇರುವ ಅವರ 3 ಗುಣಗಳು. ಯಾರ್ಯಾರು ರಾಜಸಿಕ ಇರ್ತಾರೋ ಯಾವ ಟೈಮ್ನೊಳಗ, ಯಾರು ತಾಮಸಿಕ ಇರ್ತಾರೋ, ಯಾರ್ಯಾರು ಸಾತ್ವಿಕರಾಗಿರ್ತಾರೋ ಅವರವರ ಗುಣಗಳಂತೆ ಅವರು ವರ್ತಿಸ್ತಾ ಇರ್ತಾರ. ಅಂಥದ್ರಲ್ಲಿ ಏನಾಗ್ತದ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನವರಸಗಳು ಉಂಟಾತಿರ್ತಾವ. ಅವೆಲ್ಲದರೊಳಗ ನಾವು ಹೆಂಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಎಲ್ಲ ಚೇಂಜ್ ಆಗ್ತಿರ್ತಾವ. ಇಲ್ಲಿ ಕ್ಷಣ ಕ್ಷಣಕ್ಕೂ ವ್ಯತ್ಯಾಸಗಳು ಬರ್ತಿರ್ತಾವ. ಬಂದಾಗ ನಮ್ಮೊಳಗ ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿರ್ಬೇಕು. ನಮ್ಮ ಸ್ಟ್ಯಾಂಡರ್ಡ್ ಯಾವುದು? ಓಂ ನಮಃ ಶಿವಾಯ ಮಂತ್ರ ನಮ್ಮ ಸ್ಟ್ಯಾಂಡರ್ಡ್. ಮೂಲ ಮಂತ್ರಸ್ಯ ಸದಾ ಮಾನಸಿಕೋ ಜಪಃ. ಇಲ್ಲೇನು ನಮಗ ಮಾಡಂಥದ್ದು ಏನು ಅಂಥದ್ದು ದೊಡ್ಡ ವಿಷಯ ಇಲ್ಲ. ಇಲ್ಲಿ ಆಧ್ಯಾತ್ಮ ಸಾಧನೆ ಬಿಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಮತ್ತೊಂದು ಏನು ಇಲ್ಲ. ಹಿಂಗಾಗಿ ನಾವೇನ್ ನೋಡ್ಬೇಕು, ಆಧ್ಯಾತ್ಮ ಸಾಧನೆ ಫಸ್ಟ್ ಸ್ಟೆಪ್ಪೇ ಮೂಲ ಮಂತ್ರಸ್ಯ ಸದಾ ಮಾನಸಿಕೋ ಜಪಃ. ಮತ್ತ ಬಂಧನಕ್ಕೊಳಗಾಗಿ ನಾನಾ ರೀತಿ ಜವಾಬ್ದಾರಿಗಳು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಅದು ಹೇಳ್ಬೇಕು, ಇಲ್ಲಿ ಏನೇನೋ ಮಾಡ್ತಿರ್ತೀವಿ. ಈ ಬಂಧನದಿಂದ ಮುಕ್ತ ಆಗ್ಬೇಕಾದ್ರೆ ಹೆಂಗಿರ್ಬೇಕು ಅನ್ನೋದಕ್ಕ ಎಲ್ಲ ಮಾರ್ಗದರ್ಶನ ಗುರು ಮಾಡ್ತಿರ್ತಾನ, ಕೇಳ್ಕೋತಿರ್ಬೇಕು. ಇವತ್ತ 57 ಮತ್ತು 58ನೇ ಶೀಲಗಳು. ನಿನ್ನೆ ಸಖ್ಯ ಅಂತ ಹೇಳಿದ್ರು. ಈ ಸಖ್ಯ ಭಕ್ತಿ ಫ್ರೆಂಡ್ಶಿಪ್ ಅನ್ನೋದು ಹೆಂಗದಂತಂದ್ರ, ಯಾರು ಬೇಕವ್ರಿಗೆ ಎಲ್ಲಿ ಬೇಕಲ್ಲಿ ಆಗಂಗಿಲ್ಲ. ನಾವು ಇನ್ನೊಬ್ಬರಿಗೆ ಫ್ರೆಂಡ್ ಮಾಡ್ಕೊಳ್ಳೋದು ನಮ್ಮ ಕೈಯಾಗ ಅದ. ಆದ್ರ ನಮ್ಮ ಬಗ್ಗೆ ಫ್ರೆಂಡ್ಶಿಪ್ ಇನ್ನೊಬ್ಬರು ಮಾಡ್ಲಿ ಅಂತನ್ನೋದು ನಮ್ಮ ಕೈಯಾಗಿಲ್ಲ. ಸಖ್ಯ ಭಕ್ತಿ ನಮ್ಮ ಕೈಯಾಗಿಲ್ಲ. ಇನ್ನೊಬ್ಬರದು ಫ್ರೆಂಡ್ಶಿಪ್ ನಮಗೆ ಸಿಗಬೇಕಾದ್ರೆ ಎಷ್ಟೋ ಜನ್ಮದ್ದು ಪುಣ್ಯ ಬೇಕು. ಅಂತಲ್ಲಿ ಮಾತ್ರ ಇಂಥ ಫ್ರೆಂಡ್ಶಿಪ್ ಸಿಗ್ತು. ಈ ಜಗತ್ತಿನೊಳಗ ಮನುಷ್ಯರ ಫ್ರೆಂಡ್ಶಿಪ್, ಇತರ 84 ಲಕ್ಷ ಜೀವರಾಶಿಗಳ ಫ್ರೆಂಡ್ಶಿಪ್
ಇದು ಎಲ್ಲಕ್ಕಿಂತ ಮೀರಿದ ಫ್ರೆಂಡ್ಶಿಪ್ ಗುರುವಿನ ಫ್ರೆಂಡ್ಶಿಪ್, ಗುರುವಿನ ಸಖ್ಯ. ಗುರುವನ್ನು ನಾವು ನಂಬಿ ಹೋದಾಗ ಗುರುನು ಏನದನ, ಒಂದು ನರನೇ ಅದನ. ಗುರುವನ್ನು ನರ ಅಂತಂದ್ರ ಮಹಾಪಾಪ. ಆದರೂ ಸಹಿತ ಗುರು ಒಬ್ಬ ನರನೇ, ಅವನು ವ್ಯಾವಹಾರಿಕ ಸತ್ಯ. ಅವನದು ಒಂದು ಲೋಕ, ತನ್ನದೇ ಆದಂತ ಒಂದು ಸ್ವಾರ್ಥ ಬದುಕಿರ್ತು. ಆ ಒಂದು ನರನ ರೂಪದಲ್ಲಿರುವ ಗುರು, ಆತನ ಸ್ವಭಾವಗಳು ನಮಗ ಕೆಲವೊಂದ್ಸಾರಿ ಸೆಟ್ ಆಗ್ಬೋದು, ಸೆಟ್ ಆಗದೆ ಇರಬಹುದು. ಹೀಗಾಗಿ ಸಾಧು ನಿಶ್ಚಲದಾಸರಿಗೆ ಗುರುವಿನಲಿಂತ ಬೇಕಾದಷ್ಟು ತೊಂದರೆ ಆಯ್ತು. ಇದು ಏನಂತಂದ್ರೆ ಅವರು ಒಬ್ರು ಮನುಷ್ಯರೇ ಇರ್ತಾರ, ಅಲ್ಲಿ ಅವ್ರದೊಂದೇನೋ ಸ್ವಾರ್ಥ ಸಾಧನೆನೇ ಇರುತ್ತೋ. ಆ ಸ್ವಾರ್ಥ ಸಾಧನೆ ನಮಗ ಕೆಲವೊಂದ್ಸಾರಿ ಪಸಂದ್ ಆಗ್ತಾವ, ಕೆಲವೊಂದ್ಸಾರಿ ಪಸಂದ್ ಆಗಂಗಿಲ್ಲ ಅಂದತ್ನಾಗ ಇದನ್ನ ಹೊಟ್ಟೆಗೆ ಹಾಕೊಂಡು ದೊಡ್ಡದು ಮಾಡ್ಕೊಂಡು ಹೋಗಂತ ಗುಣ ಶಿಷ್ಯನ ಬಳಿ ಇದ್ರ ಸರಿ. ಇಲ್ಲ ಅಂತಂದ್ರೆ ಅದ್ರಕ್ಕಿಂತ ದೊಡ್ಡ ಫ್ರೆಂಡ್ಶಿಪ್, ಗುರುವಿನಕ್ಕಿಂತ ದೊಡ್ಡ ಫ್ರೆಂಡ್ಶಿಪ್ ಯಾರ್ದು? ಭಗವಂತಂದು, ಶಿವನದು ಫ್ರೆಂಡ್ಶಿಪ್. ಅದರೊಳಗೆ ಮುಣಿಗಿ ಬಿಡಬೇಕು. ಏನು, ನೀನೊಬ್ಬ ಜೊತೆಗಿರಲು, ಭಗವಂತ ಒಬ್ಬ ಜೊತೆಗಿದ್ರೆ ಜಗವೆಲ್ಲ ಎದುರಾಗೆ ಭಯವೇನು 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 ಶಿವನೇ, ನೀನು ಒಬ್ಬ ನನ್ನ ಜೊತೆಗಿದ್ರೆ ಸಾಕು, ಜಗತ್ತೆಲ್ಲ ಎದುರಾದ್ರೂ ನನಗೇನು ಭಯ ಇಲ್ಲ. ಅದು ಅತಿ ದೊಡ್ಡ ಫ್ರೆಂಡ್ಶಿಪ್. ಅದು ನಿರ್ಭಯ, ನಿಶ್ಚಿಂತೆ, ಆನಂದವೇ ಆನಂದ, ದುಃಖ ಅನ್ನೋದು ಇಲ್ಲವೇ ಇಲ್ಲ. ಅಂತ ಫ್ರೆಂಡ್ಶಿಪ್ ಅದು. ಅದರದ್ದು ಪರಿಚಯ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ಮಾಡ್ಕೊಂಡ ಮೇಲೆ ಉಳಿದು ಯಾವ ಸಖ್ಯಗಳು ಅಷ್ಟೊಂದು ವಿಶೇಷ ಅನಿಸಂಗೇ ಇಲ್ಲ. ಅಷ್ಟೊಂದು ವಿಶೇಷ ಅನಿಸಂಗೇ ಇಲ್ಲ. ಮತ್ತೆ ಜಗವೆಲ್ಲ ಜೊತೆಯಾಗಿ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕ್ಲೋಸ್, ಪ್ರೀತಿ ಪ್ರೀತಿ ಪ್ರೀತಿ, ಬಂಧು ಬಳಗ ಎಲ್ಲರೂ ಪ್ರೀತಿ, ಬಹಳ ಚಲೋ ಮನುಷ್ಯ. ಗುರುಗಳು ಸಹಿತ ಎಲ್ಲರೂ ಪ್ರೀತಿ, ಎಲ್ಲ ಸತ್ಸಂಗದವರು ಪ್ರೀತಿ, ಎಲ್ಲರ ಜೊತೆಗೆ ಬೆಲ್ಲ ಸಕ್ರಿಯಂಗಿದ್ದು ಆ ಭಗವಂತನ ಸಖ್ಯ ಒಂದು ಇಲ್ಲದಿದ್ದರೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಹರನೆ. ರವಾದ ಉಂಡ್ಯಾಗ ಏಲಕ್ಕಿ ಹಾಕಿರಿ, ಮತ್ತಿನ್ನೇನು ಹಾಕ್ರಿ, ಗೋಡಂಬಿ ಹಾಕಿರಿ, ದ್ರಾಕ್ಷಿ ಹಾಕಿರಿ, ಎಲ್ಲಾನು ಹಾಕಿರಿ, ಸಕ್ರಿನೇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಒಂದು ಉಂಡಿ ಮಾಡ್ಲಕ್ ಹೋಗಿ ಒಂದ್ ಹಿಟ್ಟು ತಗೊಂಡು ಎಲ್ಲ ಹಾಕಿ ಒಳಗ ಬೆಲ್ಲನೋ ಸಕ್ರಿನೋ ಹಾಕ್ಬೇಕಲ್ಲ, ಅದೇ ಹಾಕಿದ್ದಿಲ್ಲ ಅಂತಂದ್ರೆ ತಿನ್ನಕ್ ಬರ್ತದೆ ನಾವು? ಜಗವೆಲ್ಲ ಜೊತೆಯಾಗಿ ನೀನೊಬ್ಬನಿಲ್ಲದಿರೆ ಸುಖವೇನು 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 ಹರನೆ. ನೀನೊಬ್ಬ ಜೊತೆಯಾಗಿ ಜಗವೆಲ್ಲ ಎದುರಾಗೆ ಭಯವೇನು 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 ಶಿವನೇ. ಸಖ್ಯ ಅನ್ನೋದು ಬಹಳ ಮುಖ್ಯ ಜೀವನದೊಳಗೆ. 20 ವರ್ಷ 30 ವರ್ಷ 40 ವರ್ಷ ಜೋಡಾಗಿ ನಾಟಕ ಮಾಡ್ತಾರ ಗಂಡ ಹೆಂಡತಿ ಒಂದೇ ಮನೆಯಾಗಿದ್ದು, ಒಳಗ್ ಸಖ್ಯನೇ ಇರೋಗಿಲ್ಲ. ಕಳ್ಳ ಸಂಸಾರ ಅದೆಲ್ಲ, ಕಳ್ಳರು ಸುಮ್ನೆ ಮಂದಿಗೆ ನೋಡಕ್ ಒಂದು ಸಂಸಾರ ಮಾಡ್ಕೊಂಡಿರ್ತಾರ, ಒಳಗೇನು ಅಟ್ಯಾಚ್ಮೆಂಟ್ ಇರೋ. ಎಂತ ಒಂದು ಪರಿಸ್ಥಿತಿ ಇರ್ತದಿದು ಅಂತಂದ್ರೆ, ಅಕ್ಕ ಮಹಾದೇವಿ ಏನ್ ಹೇಳ್ತಾಳ, ನೀನು ಇರುವ
ನರಕವೇ ಎನಗೆ ಸ್ವರ್ಗವಯ್ಯ ಅಂತ. ಅದು ಜೀವನ ಎಷ್ಟ್ಯಾಕೆ ಕಷ್ಟ ಆಗ್ಲಕ್ಕ ಪರಮಾತ್ಮ ನೀನು ಇದ್ದಿ ಅಂತಂದ್ರ ಆ ಕಷ್ಟ ಎಲ್ಲ ನನಗ ಸ್ವರ್ಗದ ಸುಖ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ಅಂತ. ಬಹಳ ಕಷ್ಟಪಟ್ಲ ಇಲ್ಲ ಆ ಚನ್ನಮಲ್ಲಿಕಾರ್ಜುನ ಒಬ್ಬವನ್ನ ಇಟ್ಕೊಂಡು ಉಳಿದದ್ದೆಲ್ಲ ಒಟ್ಟು ನರಕನೇ ಅದಕ್ಕೆ ಬದುಕು ಏನದು. ನೀನಿರುವ ನರಕ ಎನಗೆ ಸ್ವರ್ಗವಯ್ಯ, ಮತ್ತ ನೀನಿಲ್ಲದ ಸ್ವರ್ಗ ಎನಗೆ ಏನು? ನೀನಿಲ್ಲದ ಸ್ವರ್ಗ ಎನಗೆ ನರಕವಯ್ಯ. ಅವನು ಜೈನರಾಗಿರ್ತಾನೋ ಕೌಶಿಕ ಗಂಡ, ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ಅಷ್ಟಾವರಣ ಸಂಪನ್ನನೇ ಇಲ್ಲ, ಅವನಿಗೆ ಆಧ್ಯಾತ್ಮಿಕ ಅನುಭವನೇ ಇಲ್ಲ, ರಾಜಸಿಕ ಪ್ರವೃತ್ತಿ, ರಾಜ ಆಗಿ ತನಗೇನ್ ಬೇಕಾದ ವಸ್ತುಗಳನ್ನ ತನ್ನ ರಾಜ್ಯದಲ್ಲಿ ಭೋಗಿಸುವ ಅಧಿಕಾರ ಇಟ್ಕೊಂಡು ಅಲ್ಲಿ ಏನಿದ ನೀನು ಇಲ್ಲದ ಸ್ವರ್ಗ. ಅವನ ರಾಜ ಅದನ್ನ ಬೇಕಾದಷ್ಟು ಶ್ರೀಮಂತರು, ಏನು ಬಂಗಾರ ಬೆಳ್ಳಿ ಏನೆಲ್ಲ ಏನೆಲ್ಲ ಇದ್ರು ಸಹಿತ ಆಕೆ ಸಖ್ಯ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಇದ್ದಾಗ ಇಂಥ ಒಂದು ಭಾವನೆ ಉಂಟಾಗ್ತದೆ. ಸೀತೆ ಏನ್ ದಶರಥ ಹೇಳನ ಕೈಕೆ ಹೇಳ ಅವನಿಗೆ ರಾಮನ ಸಂಗಟ ಅರಣ್ಯಕ್ಕೆ ಹೋಗತ್ ಯಾರು ಹೇಳ್ಯಾರ? ಸೀತೆ. ಲಕ್ಷ್ಮಣಿಗೆ ಯಾರು ಹೇಳ್ಯಾರ ನಿಮ್ಮ ಅಣ್ಣನ ಸಂಗಟ ಹೋಗತ್ತ? ರಾಮಗ ಒಬ್ಬನಿಗೆ ಹೇಳಿದ್ರಪ್ಪ. ರಾಮ ಹೇಳ್ತಾನ ಅಡವ್ಯಾಗ ನಮ್ಗೆ ಏನು ಗೊತ್ತಿಲ್ಲ, ಏನಾಗ್ತದ ಏನಿಲ್ಲತ್ತ, ನೀ ನನ್ ಸಂಗಟ ಬಂದ್ ಏನ್ ಮಾಡ್ತಿ? ಬೇಡ, ಭಯಂಕರ ಕಷ್ಟ ಆಗ್ತದ ಅಂತಂದ. ಅಷ್ಟೊಂದು ಕಷ್ಟಪಟ್ಟು ಏನ್ಯಾಕಾಗಲ್ಲಕ್ಕ ರಾಮ ನನ್ನ ಜೊತೆಗಿದ್ದಾಗ ಆ ಕಷ್ಟ ಎಲ್ಲ ನನಗೆ ಸುಖನೇ ಅಂತಳಕ್ಕೆ. ರಾಮ ನನ್ನ ಜೊತೆಗಿದ್ದಾಗ ಕಷ್ಟ ಎಲ್ಲ ಸುಖನೇ. ಮುಂದೆ ರಾಮನು ಇಲ್ಲದ ಅಯೋಧ್ಯ ನನಗೆ ನರಕ ಅಂತಾಳಕ್ಕೆ. ಅಯೋಧ್ಯದಾಗ ನಾ ಇರಂಗಿಲ್ಲ ಅಂತಾಳಕ್ಕೆ. ರಾಮ ಇದ್ರೆ ಅಯೋಧ್ಯೆ, ರಾಮನ ಇಲ್ಲದ ಅಯೋಧ್ಯದೊಳಗೆ ನಾನು ಯಾಕಿರ್ಲಿ? ಎಲ್ಲಿ ರಾಮ ಇರ್ತಾನ ಆ ಅರಣ್ಯನೇ ನನಗ, ರಾಮನಿರುವ ಅರಣ್ಯನೇ ನನಗ ಏನದು? ಅಯೋಧ್ಯ. ರಾಮನು ಇರುವ ಅರಣ್ಯವೇ ನನಗೆ ಅಯೋಧ್ಯ. ರಾಮನು ಇಲ್ಲದ ಅಯೋಧ್ಯೆ ನನಗೆ ಒಂದು ಅರಣ್ಯ. ಸೀತಾಮಾತೆ ಒಂದು. ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ಚಂದ ಮಾತಿದೆ. ಎಸ್ ಪೊಲೀಸರು ತಲೆ ಕತ್ತರಿಸಿದ್ರು. ಸುಮಾರು 200 ಸಬ್ ಇನ್ಸ್ಪೆಕ್ಟರ್ಗಳು ಸತ್ತಿದ್ರು ಆ ಒಂದು ವೀರಪ್ಪನ ಕೈಯಾಗ. ಅಂತ ಏನ್ ಮಾಡ್ಬಿಟ್ಟ, ರಾಜ್ಕುಮಾರ್ ಅವರಿಗೆ ಹಿಡ್ಕೊಂಡು ಹೋಗ್ಬಿಟ್ಟ. ರಾಜ್ಕುಮಾರ್ ಹಿಡ್ಕೊಂಡು ಹೋದ್ಮೇಲೆ ರಾಜ್ಕುಮಾರ್ ಏನ್ ಮಾಡಲ್ಲ, ಭಗವಾನ್ ನಾಮಸ್ಮರಣೆ, ಪರಮಾತ್ಮನ ಸಖ್ಯ ಭಕ್ತಿ. ವೀರಪ್ಪನ ಒಳಗ ಆತ ನಾವು ಬರೀ ಗೌತಮ ಬುದ್ಧನ ಸುದ್ದಿ ಮಾತಾಡ್ತೀವಿ, ಅಂಗುಲಿಮಾಲ ಗೌತಮ ಬುದ್ಧನ ಸುದ್ದಿ ಮಾತಾಡ್ತೀವಿ. ರಾಜ್ಕುಮಾರ್ ವೀರಪ್ಪನ ಸ್ಥಾನದೇನು ಮಾತು? ನಿನ್ನೆ ಮೊನ್ನೆ ನಮ್ ಕಣ್ಣೆದುರಾಗಿದ್ದು ಹೌದಾ ಇಲ್ಲ? ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲೇ ವೀರಪ್ಪನ ಜೊತೆಗೆ ಸತ್ಸಂಗ ಮಾಡಿದ್ರು. ರಾತ್ರಿ ಎಲ್ಲಿ ಮಕ್ಕೊಂಡಲ್ಲಿ ಎದ್ದಲ್ಲಿ ಮೈ ಮೇಲೆ ಕೆಂಪು ಚೋಳುಗಳು ಹರಿದಾಡ್ತಿದ್ವು ಅಂತ. ಅವ ಕಾಡು ಮನುಷ್ಯ ಇಲ್ಲಿ ಚೋಳು ಬತ್ತ ಅಂತಂದ್ರ ಪಟ್ಟ ತೊಡೆದು ಬಿಡ್ತಿದ್ನಂತ, ಹೊಡೆದು ಬಿಡ್ತಿದ್ನಂತ, ಇರ್ಬಿ ಹೊಡೆದಂಗ್ ಹೊಡಿತಿದ್ನಂತ.
ಅಂಗುಲಿಮಾಲ ಬುದ್ಧ ಯಾ ಕಾಲದಾಗ ಆಗಿದ್ದೋ ಏನೋ, ರಾಜ್ಕುಮಾರ ಈರಪ್ಪನ್ ಆಗಿದ್ದು ಸಣ್ಣ ಮಾತೇನ್ರಿ ಅದು? ಅಲ್ಲಿ ಹೋಗಿ ಸುರಕ್ಷಿತವಾಗಿ ಬಂದನ ಇಲ್ಲ? ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ. ಭಯವೇನು 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 ಶಿವನೇ. ಏನಾರ ರಿಯಾಕ್ಷನ್ಸ್ ಬರ್ಲಕತ್ತವ ನಿಮ್ಮ ಹೃದಯದಾಗ, ಗಪ್ ಕುಂದರಕ ಏನಿಲ್ಲ, ಏನು ತಿಳಿಯಲ್ದ ಹೇಳೋದು. ಮತ್ತೆ ಅದಕ್ಕೆ ಕಲ್ಲು ಕುತ್ತಂಗ್ ಕುಂದ್ರಕರಿ. ಎಲ್ಲಿ ಎದಿರ ಇಲ್ಲ ಯಾರ? ಮತ್ತೆ ಏನ್ ರಿಯಾಕ್ಷನ್ಸ್ ಇಲ್ಲಲ್ಲ? ಯಾರು ಚಾಲು ಮಾಡಿಟ್ಟು ಎಲ್ಲ ಹೋದಂಗ್ ಕಾಣಕತ್ತೀರಿ ಎಲ್ಲ. ಎಲ್ಲದಿರಿ? ಸಖ್ಯದ ಬಗ್ಗೆ ನಿಮಗ ಆಳವಾಗಿ ಹೇಳಕತ್ತೀನಿ. ಪರಮಾತ್ಮನ ಸಖ್ಯ ಪರಮ ಶ್ರೇಷ್ಠ. ಅದರದ ನೆಕ್ಸ್ಟ್ ಸಖ್ಯ ಯಾವುದು? ಗುರು. ಎರಡನೇದ್ದು ಗುರು. ಮೂರನೇದ್ದು ಎರಡನೇ ಸಖ್ಯ. ಮೂರನೇದ್ದೇನು? ನಿಮ್ ಸಂಗಟ ಯಾರು ಮಾತಾಡ್ಸೋರಿಲ್ಲ, ಯಾರು ಫ್ರೆಂಡ್ಶಿಪ್ ಇಲ್ಲ, ಏನೇನು ಇಲ್ಲ. ಅವಾಗ ಏನ್ ಮಾಡ್ಬೇಕು ನೀವು? ಜೊತೆಗೆ ಯಾರು ಮಾತಾಡೋರು ಇಲ್ಲ ಅಂತಂದ್ರ ನಿಮ್ಮ ಅತ್ಯಂತ ಪ್ರಿಯವಾದ ಒಂದು ಶಾಸ್ತ್ರ, ಒಂದು ಬಾಟಲಿ ನೀರ, ಒಂದು ಬ್ಯಾಗ್, ಒಂದು ಕರ್ಚಿಪ್ಪು ಅಥವಾ ಟವೆಲ್, ಇಷ್ಟು ಸದಾ ನಿಮ್ ಜೊತೆಗಿರ್ಬೇಕು. ಒಂದು ಬಾಗಿಲಿಗೆ ಹಾಕೊಳ್ಳೋ ಬ್ಯಾಗ್, ಮತ್ತೆ ಏರ್ ಬ್ಯಾಗ್ ಅಲ್ಲ, ಬಾಗಿಲಿಗೆ ಹಾಕೊಳ್ಳೋದು ಸಣ್ಣದು ಒಂದು ಬ್ಯಾಗ್. ಆ ಬ್ಯಾಗ್ನಾಗ ಏನಿರ್ಬೇಕು? 1 ಲೀಟರ್ ಬಾಟ್ಲಿ ನೀರಲ್ಲ, ಒಂದು ಅರ್ಧ ಲೀಟರ್, 200 ml ನೀರು, ಬಾಯಿ ಹಸಿ ಮಾಡ್ಕೊಳಕ್ ಸ್ವಲ್ಪ ನೀರಿರ್ಬೇಕು ಜೊತೆಗೆ. ಸುಮ್ಮನೆ ಕಟ ಕುಡಿಯೋಷ್ಟು ನೀರು ಬೇಕಾಗಿಲ್ಲ. ಒಂದು ಅರ್ಧ ಲೀಟರ್, ಪಾವ್ ಲೀಟರ್, ಒಂದು ಸಣ್ಣ ಬಾಟ್ಲಿ ನೀರಿರ್ಬೇಕು. ಒಂದು ನಿಮ್ಗೆ ಅತ್ಯಂತ ಪ್ರಿಯವಾದ ಶಾಸ್ತ್ರ ಇರ್ಬೇಕು ನಿಮ್ ಜೊತೆಗೆ. ಒಂದು ವಿಭೂತಿ ಇರ್ಬೇಕು, ಯಾವಾಗ್ಲೂ ಜೊತೆಗೆ ಒಂದು ವಿಭೂತಿ ಇರ್ಬೇಕು ಬ್ಯಾಗ್ನಾಗ. ಇವಿಷ್ಟು ನಮ್ಮ ಸಖ್ಯ. ಈ ವಸ್ತುಗಳು ಅನುಭವಿಗಳಿದಿರಿ, ಬರ್ರಿ ಮಾತನಾಡ್ರಿ ಅಂದ ಕೂಡ್ಲೇನೆ ಯಾವಾಗ್ಲೂ ರೆಡಿದಾಗಿರ್ಬೇಕು. ಇಲ್ ಬಿಡ್ರಿ, ನಾ ಏನ್ ತಯಾರಾಗಿಲ್ಲ, ನಾ ಏನ್ ನೋಡ್ಕೊಂಡಿಲ್ಲ, ಹಂಗ ಹಿಂಗ ನಾಚ್ಕೊತ್ ಕುಂದ್ರಂಗಿಲ್ಲ. ಕೇಳಕತ್ತಾರ ಬಾಯ್ ತೆರೆದು ಒಂದೆರಡು ವಿಚಾರ ಹೇಳಂದ್ರ ಆಯ್ತು ಹೇಳ್ತೀನಿ ಅಂಥೇಳಿ ಏನ್ ಮಾಡ್ಬೇಕು? ತಿಳಿತ್ರ? ಏನ್ ತಿಳಿತು? ಶಾಸ್ತ್ರ ಸಖ್ಯ, ಗುರು ಸಖ್ಯ, ದೈವ ಸಖ್ಯ, ಶಾಸ್ತ್ರ ಸಖ್ಯ, ಇವೆಲ್ಲ ಶ್ರೇಷ್ಠ ಸಖ್ಯಗಳು. ಉಳಿದ ಸಖ್ಯಗಳನ್ನು ಇರಬಾರ್ದು ಅಂತಲ್ಲ, ಇರ್ಬೇಕು. ಪುಣ್ಯ ಇದ್ರೆ ಇರ್ತಾವ, ಪುಣ್ಯ ಇಲ್ಲ ಅಂದ್ರೆ ಇರಂಗಿಲ್ಲ. ಇಲ್ಲದ ಸಖ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಳಕ ಹೋಗಬಾರ್ದು. ಯಾವಾಗ ಶ್ರೇಷ್ಠ ಸಖ್ಯಗಳು ಸಿಗ್ತಾವ, ಸಿಕ್ಕಾಗ ಏನಾಗ್ತದ? ಉಳಿದ ಸಖ್ಯಗಳೆಲ್ಲ ಇದ್ರಷ್ಟೇ ಬಿಟ್ರಷ್ಟೇ ಗೌಣ ಆಗಿರ್ತಾವ. ಹಿಂಗದ. ಏನ್ ಮಾಡ್ತೀರಿ ಈಗ? ಮುಂದೇನ್ ಮಾಡ್ಬೇಕು ನೀವೀಗ? ಬಂಧ ಮೋಕ್ಷ ಚಿಂತ ಒಂದು, ಮತ್ತೆ ಮೂಲ ಮಂತ್ರ ಸದಾ ಮಾನಸಿಕ ಜಪ, ಇದ್ರ ಬಗ್ಗೆ ಮಾತಾಡಿ ಅಮ್ಮನವ್ರು ನಡೆಸಿ ಕೊಡ್ಬೇಕು. ಇಲ್ಲ
ಚಂದ ಮಾಡಿದ್ರೆ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡಪ್ಪ. ಸುಮ್ಮನೆ ನೀನು ಕೈಲಾಗಿಲ್ಲ ಕೆಲಸ ಮಾಡಿಸು. ಯಾವ ಕೆಲಸ ನಮ್ಗೆ ಬೇಡ, ನಾಳೆ ಪೈಲಿಗಿಂತ ಏನ್ ಖರ್ಚ ಮಾಡಿಲ್ಲ, ಮನಿ ಖರ್ಚಾಗಿಲ್ಲ, ಬಟ್ಟೆ ಖರ್ಚಾಗಿಲ್ಲ ಅಂದ್ರೆ ಎದಕ್ ಮಾಡ್ತೀವಿ ಕೆಲಸ? ನೀನು ನಾಳೆ ಪೈಲಿಗೆ ಯಾರ್ಯಾರ ನೋಡ್ಕೊಂಡ್ಬಿಡ್ತ ಎಲ್ಲರೂ ನೀನು ಕೆಲಸ ನೋಡ್ಕೊಬಾರ್ದು. ಈಗ ಹೇಳಿ ಮನಸ್ಸಿಂದ ಮನಸ್ಸು ಮಾಡ್ಬೇಕು. ಎಷ್ಟು ಮನೆ ತಗೊಂಡು ಬಾಯಿ ಹೊಡ್ಕೊಳಕೈತಿ, ಬಾಯೆಲ್ಲ ಸಾಬೂನು ಎದಕ್ ಮಾಡ್ತಿ ಅಂತ ಕೆಲಸ? ಖರ್ಚು ಮಾಡಿಲ್ಲ ಎದಕ್ ಮಾಡ್ತಿ? ಎದಕ್ ನೀನು ಸಾಬೂನ್ ಹಚ್ಚಿ ಮೇಲೆ ಬಟ್ಟೆ ಸಿಕ್ಕ ಬೇಡ. ನಾಳೆ ಪೈಲಿ ಬೇರೆ ಏನಾದ್ರು ನೋಡ್ಕೊಂಡು ಹೊಟ್ಕೊಂಡು ನೀನು ಯಾರಿಗಾರ ಇದೇ ಊಟ ಆಕಿ ಮಾಡೋ ಕೆಲಸಕ್ಕಿಂತ ಡಬಲ್ ತೆಗೆದ ನಮ್ಮದ. ಏನ್ ಕೆಲಸ ಮಾಡ್ತಾಳ ಸಣ್ಣ ಹುಡುಗಿನ? ಹಾ ಹೌದಲ್ಲ. ಹಾ ಸಾರಿ. ಬಂಧ ಮತ್ತು ಮೋಕ್ಷಗಳ ಎಲ್ಲ ಹೊಣೆಯನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದೇ ಆತ್ಮಾರ್ಪಣೆ ಅನ್ಸುತ್ತೆ. ಇದಕ್ಕೆ ಆತ್ಮಾರ್ಪಣೆ ಶೀಲ ಅಂತೇಳಿ ಇದು ಸಹ ಒಂದು ಮುಖ್ಯವಾದ ಮಾನಸಿಕ ಶೀಲನಾಗಿತ್ತು. ನನ್ನನ್ನ ಬಂಧನದಲ್ಲಾದರೂ ಇಡು ಅಥವಾ ಮುಕ್ತನನ್ನಾದ್ರೂ ಮಾಡು, ಹೇಗಾದ್ರೂ ಮಾಡು, ನೀನು ತಿಳಿದಾಗ ಮಾಡು ಅಂತ ಹೇಳಿ ಶಿವನಿಗೆ ನಮ್ಮನ್ನ ಸಮರ್ಪಣೆ ಮಾಡುವುದೇ ಅಥವಾ ಶಿವ ಶರಣಾಗತಿಯನ್ನು ಹೊಂದುವುದನ್ನೇ ಆತ್ಮಾರ್ಪಣಶೀಲ ಅನಿಸುತ್ತದೆ. ಇಂತಹ ಆತ್ಮಾರ್ಪಣ ಸ್ಥಿತಿಯನ್ನು ಪಡೆದುಕೊಂಡಾಗ ನಿಜವಾಗಿಯೂ ಸಾಧಕ ಚಿಂತಾಮುಕ್ತನಾಗಿ ನಿಶ್ಚಿಂತವಾದ ಸ್ಥಿತಿಯನ್ನ ಪಡೆದುಕೊಳ್ತಾನ ಅಂತೇಳಿ ಆತ್ಮಾರ್ಪಣಶೀಲವನ್ನ ತಿಳಿಸಿದ್ರು. ಇಂತಹ ಆತ್ಮಾರ್ಪಣಶೀಲ ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರ ಆ ಶಿವನಿಗೆ ಸರ್ವವನ್ನು ಹೆಂಗರ ಮಾಡು, ನಿನ್ ಮೇಲೆ ಎಲ್ಲಾ ಭಾರ ಹಾಕಿನಂತೇಳಿ ನಾವು ಅವನಿಗೆ ಎಲ್ಲ ನಮ್ಗೆ ಅಂದ್ರೆ ನಾವು ಸರ್ವಾರ್ಪಣ ಭಾವನೆಯಿದ್ದಾಗ ನಮ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ಎಲ್ಲವನ್ನೂ ಕೆಲಸ ಮಾಡೋ ಮನಸ್ಸಿದ್ರ ಮಾಡುವ ಮನಸ್ಸ ಇದ್ದಿಲ್ಲ ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತೀವಿ ಅನಿಸ್ಕೊಳ್ಳೋದು ಅನ್ನೋದು ಏನು ಬೇಡ. ಎಲ್ಲರೂ ಯಾರ ಕಡೆ ನೋಡ್ಬೋದು, ನಾವು ಯಾರ್ಯಾರ ನೋಡ್ಕೊತೀವಿ. ಮುಖ್ಯವಾಗಿದೆ ಅಂತ ಹೇಳಿ ತಿಳಿಸಿಕೊಟ್ರು. ಮೂಲ ಮಂತ್ರಕ್ಕೆ ಸದಾ ಮಾನಸಿಕೋ ಜಪ, 58ನೇದು ಮಾನಸಿಕ ಜಪ ಅಂದ್ರ ಮೂಲ ಪಂಚಾಕ್ಷರ ಮಹಾಮಂತ್ರವನ್ನ ಯಾವಾಗಲೂ ಸದಾ ಕಾಲದಲ್ಲಿ ಮಾನಸಿಕವಾಗಿ ಜಪ ಮಾಡೋದು. ನಿಂತ್ರ ಕುಂತ್ರ ಅದಕ್ಕೆ ಈ ಮಾನಸಿಕವಾಗಿ ಮಾಡಕ ಯಾವ ತಲೆನೂ ಇರುದಿಲ್ಲ. ಇಂತಹ ಮಾನಸಿಕ ಜಪವು ಕೂಡ ಮನಸ್ಸಿನ ಒಂದು ಶೀಲನ ಅನಿಸಿಕೊಂಡತಿ. ಜಪತೋ ನಾಸ್ತಿ ಪಾದಕಂ ಎಂಬ ಉಕ್ತಿಗೆ ಅನುಸಾರವಾಗಿ ನಮಗ ಇಷ್ಟವಾದ ಮಂತ್ರ ಜಪದಿಂದ ಸರ್ವ ಪಾತಕಗಳು ದೂರ ಆಗ್ತಾವು, ನಮ್ಮ ಎಲ್ಲ ಪಾಪಗಳು ದೂರ ಆಗ್ತಾವು. ಸಾಧಕ ಅತ್ಯಂತ ಪರಿಶುದ್ಧ ಆಗ್ತಾನೆ. ಈ ಒಂದು ಜಪ ಮಾನಸಿಕ ಜಪ ಮಾಡೋದ್ರಿಂದ ನಮ್ಮ ಅಂತಃಕರಣ ಶುದ್ಧ ಆಗ್ತತಿ. ಅದರಲ್ಲೂ ವಿಶೇಷವಾಗಿ ಮಾನಸಿಕ ಜಪವನ್ನ ಮಾಡಿದಾಗ ಮನಸ್ಸು ಇನ್ನಷ್ಟು ಮತ್ತಷ್ಟು ಪರಿಶುದ್ಧ ಆಗ್ತತಿ. ಮಾನಸಿಕ ಜಪವನ್ನ ಯಾವಾಗ್ಲೂ ಮಾಡುತ್ತಾ ನಾವಿರ್ಬೋದು. ಮನೆಯಲ್ಲಾಗ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗ್ಲಿ, ಅಥವಾ ವಾಣಿಜ್ಯ ವ್ಯವಹಾರಗಳನ್ನ ಮಾಡುತ್ತಿರುವಾಗ ಮಾನಸಿಕ ಜಪವನ್ನ ನಾವು ಮಾಡಕ ಸಾಧ್ಯ ಆಗ್ತದಾಗಿ ಯಾವ ತೊಂದರೆನೂ ನಮ್ಗೆ ಆಗುದಿಲ್ಲ. ಆದ್ರಿಂದ ಈ ಶಿವಾಗಮದೊಳಗ ನಮ್ಮ ಮನಸ್ಸಿನ ಶುದ್ಧಿಗೆ, ಅಂತಃಕರಣ ಶುದ್ಧಿಗೆ ಕಾರಣವಾಗುವ ಮಾನಸಿಕ ಮಂತ್ರ ಜಪವನ್ನ ಒಂದು ಮನಸ್ಸಿನ ಶೀಲ ಅಂತ ಹೇಳಿ ಈಗ ತಿಳಿಸ್ಕೊಟ್ಟಾರೆ. ನಾವು ಕೂಡ ಈಗ ಇಂತಹ ಒಂದು ಕುಂತಲ್ಲಿ ನಿಂತಲ್ಲಿ ಎಲ್ಲೆಂದ್ರಲ್ಲಿ ನಾವು ಯಾವಾಗ್ಲೂ ಆ ಮಾನಸಿಕ ಜಪವನ್ನ ನಮ್ಮ ಇಷ್ಟ ಮಂತ್ರವನ್ನ ಜಪಿಸ್ತಾ ಇರ್ಬೇಕು ಅಂತೇಳಿ ಇಲ್ಲಿ ತಿಳಿಸಿಕೊಟ್ರು. ಹಿಂಗ ಇವತ್ತು ಆತ್ಮಾರ್ಪಣ ಹಾಗೂ ಮಾನಸಿಕ ಜಪ ಈ ಎರಡು ಶೀಲಗಳನ್ನ ನಾವು ನೋಡಿದ್ವಿ. ಮುಂದಿನ ವಿಚಾರವನ್ನ ಗುರುಗಳು ನಮ್ಗೆಲ್ಲ ಉಪದೇಶಿಸಬೇಕು ಅಂತ ಹೇಳಿ ಬಂಧ ಮೋಕ್ಷ ಹೇಳಿದ್ರೆ
ಬಂಧ ಮೋಕ್ಷ ಚಿಂತಾಯ ಶಿವ ಸಮರ್ಪಣ ರೂಪ ಆತ್ಮಾರ್ಪಣ. ರೈಟ್ ರೈಟ್ ರೈಟ್. ಮತ್ತು ಇದು ಮಾನಸಿಕ ಜಪದ ಹೇಳಿದ್ರಿ 58. ಆತ್ಮಾರ್ಪಣ ಅಂದ್ರ ನಂದು ಅನ್ನೋದು ಏನು ಇಟ್ಕೊಳ್ಳಾರ್ದೆ ಸಂಪೂರ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದೇ ಆತ್ಮಾರ್ಪಣ. ನೋಡಮ್ಮ ಇದ್ರ ಬಗ್ಗೆ ಏನ್ ಮಾತು ಬರ್ತಾವ ನಾಳೆ. ಇವತ್ತು ಸಖ್ಯ ಭಕ್ತಿ ಚಲೋ ಬಂತಿಲ್ಲ ವಿಚಾರ. ಇನ್ನೊಬ್ಬರ ಬಗ್ಗೆ ಸಖ್ಯ ಮಾಡೋದು ನಮ್ ಕೈಯಾಗದು. ನಮ್ ಜೊತೆಗೆ ಸಖ್ಯ ಮಾಡ್ರಿ ಅಂತ ಹೇಳೋದು ಅದು ನಮ್ ಕೈಯಾಗಿಲ್ಲ. ಬೇರೆಯವ್ರ ನಾನು ಇನ್ನೊಬ್ಬರಿಗೆ ಪ್ರೀತಿ ಮಾಡೋದು ನನ್ ಕೈಯಾಗದು. ನನ್ನನ್ನು ನೀವು ಪ್ರೀತಿಸಿರಿ ಅಂತ ಯಾರಿಗೆ ಜಬರ್ದಸ್ತಿ ಮಾಡಕ್ ಬರಂಗಿಲ್ಲ. ಯಾರ್ಯಾರು ಹೆಂಗಿರ್ತಾರ ಅವ್ರವ್ರನ್ನ ಹಂಗೆ ಏನ್ ಮಾಡಂತದು ಗ್ರಹಣ ಮಾಡುವಂತ ಮೈತ್ರಿ ಅದಕ್ಕ ಅಂತಾರ. ಹೆಂಗ್ಯಾಕಿರ್ಲಕ್ ಈಗ ಮದ್ವಿ ಮಾಡ್ಕೊಂಡ್ಮೇಲೆ ಗಂಡ ಎಂತ ಹಾಕಿರ್ಲಕ್ ಅವನ ಗುಣ ಸ್ವಭಾವ ಸಮೇತ ನಾನು ಅವನನ್ನ ಅಕ್ಸೆಪ್ಟ್ ಮಾಡ್ತೀನಿ. ಹೆಂಡತಿ ಎಂತಕ್ಕೆ ಹಾಕಿರ್ಲಕ್ ಅವಳ ಗುಣ ಸ್ವಭಾವ ಸಮೇತ ನಾನು ಅವಳನ್ನ ಅಕ್ಸೆಪ್ಟ್ ಮಾಡ್ತೀನಿ. ಹೀಗಾಗಿ ಅನಿವಾರ್ಯ ಅನ್ನೋದು ವ್ಯವಹಾರಿಕ. ಆತ್ಮೀಯತೆ ಅನ್ನೋದು ಈಗ ಗುಲಾಬಿ ಗಿಡ ಹಚ್ಚಿರಿ ಅದ್ರ ಸಂಗಟೆ ಮುಳ್ಳು ಬರ್ತದೆ. ಅನಿವಾರ್ಯ ಅಂತಂದ್ರೆ ವಾಜಿ ಮಾಡ್ಕೊಂಡು ಮಾಡ್ಲಕತ್ತೀವಿ ಅಂತ ಸಂಸಾರ ಕಷ್ಟಪಟ್ಟು ಮಾಡ್ಲಕತ್ತೀವಿ. ಇಷ್ಟಪಟ್ಟೆ ಒಪ್ಕೋಬೇಕು. ಅವ ಹೆಂಗೆ ಯಾಕಿರ್ಲಕ್ಕ ಇಷ್ಟಪಟ್ಟೆ ಮಾಡ್ಬೇಕದು. ಅದಕ್ಕೆ ಅಲ್ಲಿ ಆ ಒಂದು ಜವಾಬ್ದಾರಿ ಅಲ್ಲಿ ಅದ. ಅದ್ರೊಳಗೆ ಇಷ್ಟಪಟ್ಟೆ ಮಾಡ್ಬೇಕು. ಕಷ್ಟಪಟ್ಟು ಮಾಡ್ತೀನಿ. ಗಂಡ ಬೈದ್ರ ಮನ್ಸಿಗೆ ಹತ್ತಲಕತ್ತದ ಹೆಣ್ತಿಗೆ ಅಂತಂದ್ರೆ ಆಕೆ ಹೆಣ್ತಿನೇ ಅಲ್ಲ. ಗುರು ಬೈದ್ರ ಮನ್ಸಿಗೆ ಹತ್ತಲಕತ್ತದಂದ್ರೆ ಅವ ಶಿಷ್ಯನೇ ಅಲ್ಲ. ತಂದೆ ಬೈದ್ರ ಮನ್ಸಿಗೆ ಹತ್ತಲಕತ್ತದಂದ್ರೆ ಅವ ಮಗನೇ ಅಲ್ಲ. ಅಲ್ಲಿ ಏನೋ ಒಳ್ಳೇದ ಆಗ್ಬೇಕನ್ನೋದಕ್ಕೆ ಅಲ್ಲಿ ಒಂದೇನೋ ನಡೆದಿರ್ತದ. ನನಗ ಹಂಗಂದಿರಿ ಹಿಂಗಂದಿರಿ ಅಂತ ಹೇಳಕ್ಕೆ ಅನ್ಕೋತಿದ್ರು ಅಂತಂದ್ರ ಅವು ಯಾವ ಅಪ್ಪು ಹುಟ್ಟಿದ ಸಂಬಂಧ ಅಲ್ಲ, ಮಿಂಡ್ರು ಹುಟ್ಟಿದ ಸಂಬಂಧಗಳು ಅಷ್ಟೇ. ಗುರು ಅಲ್ಲ, ಶಿಷ್ಯ ಅಲ್ಲ, ತಂದೆ ಅಲ್ಲ, ಮಗ ಅಲ್ಲ, ಗಂಡ ಅಲ್ಲ, ಹೆಣ್ತಿ ಅಲ್ಲ. ಅವು ಸಂಬಂಧಗಳೇ ಅಲ್ಲ. ಎದಕ್ಕೆ ಹೇಳಕತ್ತ ಅಂತ ಅರ್ಥ ಮಾಡ್ಕೋಬೇಕು. ದ್ವೇಷ ಇರಂಗಿಲ್ಲ ಅಲ್ಲಿ. ಗಂಡ ಹೆಣ್ತಿಗೆ ಏನಾರ ಹೇಳಾಗ ದ್ವೇಷ ಇರಲ್ಲ. ಗುರು ಶಿಷ್ಯಗ ಏನಾರ ಹೇಳುವಾಗ ದ್ವೇಷ ಇರಲ್ಲ. ದ್ವೇಷದಿಂದ ಹೇಳ್ತಿರ್ತಾರೆ ಏನಿಲ್ಲ. ಅಲ್ಲಿ ಒಂದೇನೋ ಒಳ್ಳೇದ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಿರ್ತಾರೆ. ಅಂಥದ್ದು ಹೋಗಿ ಅದ್ರೊಳಗೆ ತಪ್ಪು ತಿಳುವಳಿಕೆ ಮಾಡ್ಕೊಂಡು ನೀವ್ ಹಂಗಂದಿರಂತ ನೀವ್ ಹಿಂಗಂದಿರಂತ ಹಂಗ್ಯಾಕ್ ಅನ್ಬೇಕು ಹಿಂಗ್ಯಾಕ್ ಅನ್ಬೇಕು ಮತ್ ನಡ್ಬರ್ಕ್ ಒಂದಿವ್ಸ ವಕೀಲರು ಜಡ್ಜ್ಗಳು ಎಲ್ಲರಿಗೆ ಕೂಳಾಕ ತಿರ್ಗಾಡಬೇಕು. ಅದು ಅಲ್ಲವೇ ಅಲ್ಲದ ಸಂಬಂಧನೇ ಅಲ್ಲ. ಹೆಂಗ್ಯಾಕಿರ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡೇಬೇಕು. ಮಾಡ್ಕೊಂಡು ದೇವರು ನಮಗ ಈಶ್ವರ ಅವನಿಗೆ ಅಂತದೇ ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಾನ. ಕುಡಕಿರ್ಲಕ್ಕ, ಹಡಕಿರ್ಲಕ್ಕ, ಮತ್ತೆ ಕೆಡಕಿರ್ಲಕ್ಕ ಮಾಡ್ಬೇಕು ಅಷ್ಟೇ. ಹೆಣ್ತಿ ಅಂತ ಹಾಕಿರ್ಲಕ್ಕ, ಗಂಡ ಅಂತ ಹಾಕಿರ್ಲಕ್ಕ ಮಾಡಬೇಕು. ಗಂಡನು ಹೆಂಗ್ ಕೆಟ್ಟವ್ರು ಇರ್ತಾರ, ಹೆಂಡ್ರನು ಕೆಟ್ಟವ್ರು ಇರ್ತಾರ. ಆದ್ರೂ ಅವ್ರ ಸಂಗಟ ನಾವು ಜೀವನ ಮಾಡಬೇಕು. ಪರಮಾತ್ಮ ಕೊಟ್ಟ ಪ್ರಸಾದ ಅದು. ನಮ್ಮ ಕರ್ಮ ಭೋಗಗಳಿಗೆ ತಕ್ಕಂತೆ ಏನು ಕೊಡಬೇಕು ಕೊಟ್ಟಿದೆ. ನಿನ್ನ ಮೆತ್ತ
ಹುಚ್ಚುವ ಹಾಗೆ ನಿನ್ನ ಸರ್ಟಿಫಿಕೇಟ್ ತಗೋತೀನಿ ಪರಮಾತ್ಮ ಹೆಂಗಾರ ಮಾಡಿ, ನನಗೆ ಎಷ್ಟಾದ್ರೂ ಕಷ್ಟ ನಷ್ಟ ಅಪಮಾನ ಹಿಂಸೆ ಎಲ್ಲ ಅನುಭವಿಸಿ ನಿನ್ನ ಸರ್ಟಿಫಿಕೇಟ್ ತಗೋತೀನಿ, ನೀನು ಮೆಚ್ಚಂಗ ನಾ ಸಂಸಾರ ಮಾಡ್ತೀನಿ, ಇಂಥ ಮಕ್ಕಳು ಕೊಟ್ಟಿದಿ ಅಂದ್ರೂ ನಾನು ಅವಕ್ಕೆ ನನ್ನ ಮಕ್ಕಳಂತೆ ನಾ ಅಭಿಮಾನ ಪಡ್ತೀನಿ, ಇಂಥ ಹೆಂಡ್ರು ಕೊಟ್ಟಿದಿ ಇಂಥ ಗಂಡ್ರು ಕೊಟ್ಟಿದಿ. ಇಲ್ಲಿ ನಮ್ಮ ಮನೆ ಹತ್ರ SKM ಮೆಡಿಕಲ್ ಸ್ಟೋರ್ ಅಂತ ಚಂದ್ರಕಾಂತ್ ಟಾಕೀಸ್ ರೋಡ್ ಪೂರ್ಣಿಮಾ ಥಿಯೇಟರ್ ಇಂದ. ಈಗನು ನಿಮ್ಗೊಂದು ಎಕ್ಸಾಂಪಲ್, ಕೆಲಸ ಮಾಡಕ್ಕೆ ಆಕಿ ಎಲ್ಲೋ 4 ಮನಿ ಮುಸುರಿ ತಿಕ್ಕಿ ಬರ್ಲಕ್ ಹೋಗ್ತಾಳ ಅಮ್ಮ. ಅಪ್ಪ ರಿಕ್ಷಾ ತಗೊಂಡು ಅವನ್ ಎಷ್ಟು ದುಡಿತಾನಂದ್ರೆ 2 ಸೀಸ ಹೆಂಡ ಸಿಗಷ್ಟೇ ದುಡಿತಾನ. ಅದೊಂದು ರಿಕ್ಷಾ ಯಾವ್ದೋ ತಗೊಂಬ ಅಂದ, ಅದು ಇಷ್ಟು ಕುಡಿದು ಅವ ಏನ್ ಮಾಡ್ತಾನ, ಆ ಮೆಡಿಕಲ್ ಸ್ಟೋರ್ ಹಿಂದೊಂದು ತಿಪ್ಪಿ ಹಾಕ್ಯಾರ, ತಿಪ್ಪಿ ಬಗಲಾಗ ಒಂದು ಕಲ್ಲು ಬಂಡಿ ಅದ, ಮನುಷ್ಯ ಮಕ್ಕಳಟ್ಟು ಅಲ್ಲಿ ಮಕ್ಕೊಂಡ್ಬಿಡ್ತಾನ, ತಿಪ್ಪೆಗೆ ಮಕ್ಕೋತಾನ. ಈಕಿ ಎಲ್ಲ ಮನಿ ಕೆಲಸಗಳೆಲ್ಲ ಮಾಡಿ ಸಂಜೆ 6, 7, 8 ಸುಮಾರಿಗೆ ಅವನ್ ಬಂದು ಬರ್ತಾಳ. ಬಂದು ಅವನಿಗೆ ರಿಕ್ಷಾದಾಗ ಎತ್ತಿ ಹಾಕೋತಾಳ, ಕರ್ಕೊಂಡು ಕುಂದಿರ್ಸ್ಕೊಂಡು ಮನಿಗೆ ಒಯ್ದು ಅವನಿಗೆ ಚಂದ ಸ್ನಾನ ಮಾಡಿಸ್ತಾಳ, ಬಟ್ಟೆ ತೊಡಸ್ತಾಳ, ಮುದ್ದು ಮಾಡ್ತಾಳ, ಏನೆಲ್ಲ ಮಾಡ್ತಾಳ. ಮಾಡಿದ್ಮೇಲೆ ಮರುದಿನ ಮುಂಜಾನೆ ಮತ್ತ ಆಕಿ ಕೆಲ್ಸಕ್ಕೆ ಆಕಿ ಹೋಗ್ತಾಳ, ಇವನ್ ಕೆಲ್ಸ ಇವ ಮಾಡ್ತಾನೆ, ಆಕಿ ಕೆಲಸ. ದಿನ ರಾತ್ರಿ ಇದೆ. ಅವ ಮೆಡಿಕಲ್ ಸ್ಟೋರ್ದವ ದಿನ ನೋಡಿ ನೋಡಿ ಸಾಕಾಗಿ ನೀನರೇ ಹೇಳು ಒಂದಿಟ್ಟು ಆಕಿಗೆ ಹೆಣ್ಮಗಳಿಗೆ. ಏನ ಆಕಿ ಅವ ನೋಡಿದ್ರ ಮಗ ಕುಡ್ದು ಎಲ್ಲಿ ಬೇಕಲ್ಲಿ ಬೀಳುತ್ತಾನ, ಆಕಿ ನೋಡಿದ್ರ ಎಷ್ಟ ಅವನಿಗೆ ಉಪಚಾರ ಮಾಡ್ತಾಳ, ಹಂಗ ಹಿಂಗ ಅಂತ ಅಂದತ್ನಾಗ ಅವಾಗ ನಾನ್ ಸುಮ್ ಕುಂದಿರ್ಲಾರ್ದು ನಮ್ ಬಾಯಿ ಹಿಂಗೆ, ನನಗೆ ಬುದ್ಧಿ ಇಲ್ಲ ಅಂದ್ರೂ ಊರ್ ಮಂದಿಗೆ ಬುದ್ಧಿ ಹೇಳಕ್ ಹೋಗಂತದ್ದು ಒಂದು ನಮ್ ಜವಾಬ್ದಾರಿ. ನನಗೆ ಬುದ್ಧಿ ಇಲ್ಲ, ಮಂದಿಗೆ ಬುದ್ಧಿ ಹೇಳಕ್ ಹೋಗ್ತಿರ್ತೀವಿ. ಅವ್ರಿಗೆ ಹೇಳಕ್ ಹೋಗಿದೆ, ಕ್ಯಾಬ ಫೇಕಾವುದಾರ ಅಂದೆ, ಬಿಸಾಕ ಅವನಿಗೆ ಎದಕ್ಕೆ ಇಟ್ಕೊಂಡ್ ಕೂತಿದ್ ನೀನು, ಕ್ಯಾಬು ಅವ ಏನ್ ಉಪಯೋಗ ಅದನ, ಅವನು ಯೂಸ್ಲೆಸ್ ಫೆಲೋ ಅಂತ. ಅವ ನನಗ್ ಸಿಟ್ಟಿಗೆ ನನಗ್ ನೋಡ್ತಾನ, ಅವ ಕುಡ್ಕ ನೀವ ಹೆಂಗ್ ಮಾತಾಡ್ತಾನಲ್ಲ ನನ್ನ ಹೆಂಡತಿ ಮುಂದ ಅಂತ ಹೇಳಿ. ಅವ ನಿಷೇಧಾಗ ನನಗ್ ನೋಡ್ತಾನ. ಆಕಿ ಹಂಗ ಮಾತಾಡಿದ್ರು. ಆಮೇಲೆ ಆಕಿ ಏನಂತಾಳ, ನನಗ ದೇವ್ರ ಇಂಥವನ್ ಸಂಗಟ ಸಂಸಾರ ಮಾಡಂತ ದೇವ್ರ ನನಗ್ ಒಪ್ಷನ್, ನಾನು ಆ ದೇವ್ರ ಮೆಚ್ಚಂಗ ಇವನ್ ಜೊತೆ ಸಂಸಾರ ಮಾಡಿ ಆ ದೇವರಿಗೆ ನಾನು ಪ್ರೀತಿ ಆಗ್ಬೇಕು. ಇವನು ಪ್ರೀತಿ ಸೆಕೆಂಡರಿ, ನನಗೆ ದೇವ್ರ ಅಲ್ಲಕ್ಕೆ ಪ್ಯಾರೆ, ನಾನು ಪರಮಾತ್ಮನ ಪ್ರೀತಿಗಾಗಿ ನಾನು ಎಲ್ಲ ಕೆಲಸ ಮಾಡ್ತೀನಿ. ಅವನ ಪ್ರೀತಿಗಾಗಿ ನಾನು ಪ್ರೀತಿ ಪಡ್ಕೋಬೇಕನ್ನೋದಕ್ಕ ನಾನು ಇವನಿಗೆ ಪ್ರೀತಿ ಮಾಡಬೇಕು, ಇದು ನನ್ನ ಕರ್ತವ್ಯ, ಇದು ನನ್ನ ಡ್ಯೂಟಿ, ನನ್ನ ಗಂಡನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಈಗ ಆಕಿ ಖಾಲಿ ನಮಸ್ಕಾರ ಮಾಡಿ ಆಕಿ ನನ್ನ ತಲೆ ಮೇಲೆ ಕೂತು ಊರೆಲ್ಲ ಮೆರವಣಿಗೆ ಮಾಡಿದ್ರು ಕಡಿಮೆ ಆಕಿನ್ ಅಂತ ತಾಯಿ ಆಕಿ. ಇದು ಆದರ್ಶ. ಮುಸಲ್ಮಾನ್ರು. ಈಗ ಪುಣ್ಯನೂ ಮಾಡ್ಯಾನ, ಆಕಿನೂ ಪುಣ್ಯ ಮಾಡ್ಲಕತ್ತಾಳ, ಅವನು ಪುಣ್ಯ ಮಾಡ್ಯಾನ. ಈಗ ಹುಚ್ಚುಸುಳ ಮಕ್ಕಳು ಡೈವರ್ಸಿಗೆ ಬರ್ತಾರ. ಎದಕ್ ಬಂದಾರ ಅಂತಂದ್ರ, ಗಂಡಗ ಡೈನಿಂಗ್ ಟೇಬಲ್ ಮೇಲೆ ಪಲ್ಯ ನೀಡಿ ಹೋಗಿ ರೊಟ್ಟಿ ತರೋದ್ರಾಗೆ ಪಲ್ಯ ತಿಂದು ಕಲಸ್ ಮಾಡಿರ್ತಾನಂತ, ಮತ್ತ ರೊಟ್ಟಿ ನೀಡಿ ಪಲ್ಯ ತರೋದ್ರಾಗೆ ರೊಟ್ಟಿನೇ ಹಂಗೆ ತಿಂದು ಕಲಸ್ ಮಾಡ್ತಾನಂತ. ಅವನ್ ಸ್ವಭಾವ ಹಂಗದ ಅಂತ. ಅಷ್ಟಕ್ಕೆ ಕೋರ್ಟಿಗೆ ಹೋಗ್ಯಾರ. ಇವ ಏನು ತಿನ್ನ ಕಲ್ಚರೇ ಇಲ್ಲ, ಹಂದಿ ತಿಂದಂಗೆ ತಿಂತಾನ ಇವ. ಪಲ್ಯ ನೀಡಿ ರೊಟ್ಟಿ ತರೋದ್ರಾಗೆ ಗಂಗಾಳದ ಪಲ್ಯನೇ ಕಲಸ್ ಮಾಡಿರ್ತಾನೆ, ಗಬ ಗಬ ತಿಂದು. ಮತ್ತ ಮೊದಲೇ ರೊಟ್ಟಿ ನೀಡಿದ್ರೆ ಆಯ್ತು, ಆಮೇಲೆ ಪಲ್ಯ ನೀಡಿದ್ರೆ, ಮೊದಲು ಚಪಾತಿ ರೊಟ್ಟಿ ನೀಡಿದ್ರೆ ಪಲ್ಯ ತರೋದ್ರಾಗೆ ಅದು ತಿಂದ್ಬಿಟ್ಟಿರ್ತಾನ. ಏನಿದು ಇವೆಲ್ಲ ನಮಗಿದು ಪಸಂದ್ ಅನ್ಸಲ್ಲ. ಎಷ್ಟ್ ಸಾರಿ ತಿಳಿಸಿ ಹೇಳಿದ್ರೆ ಕೇಳಂಗಿಲ್ಲ. ಇಂಥ ಗಂಡನ ಸಂಗಟ ಜೀವನ ಮಾಡ್ಲಕ್ ಸಾಧ್ಯ ಇಲ್ಲ. ಟೂತ್ ಪೇಸ್ಟ್ನಾಗ ಹಿಂದ್ಲಿಂತ ಒತ್ತಬೇಕಂತ, ನಡುವರ್ಕ್ ಒತ್ತಾನಂತ. ಮುಂಜಾನೆ ಬಂದು ಮುಂಜಾನೆ ಬಂದು ಟೂತ್ ಪೇಸ್ಟ್ ತಗೊಂಡು ಮಿಡಲ್ನಾಗ ಒತ್ತಿದ್ನಂದ್ರೆ ಅದು ಮುಂದಿನ ಭಾಗ ಜೋತಾಡ್ತಿರ್ತವ. ಹಿಂದಿಟ್ಟು ಪೇಸ್ಟ್, ಮುಂದಿಟ್ಟು ಪೇಸ್ಟ್. ಹಿಂಗ್ ಮಾಡಿದ್ರೆ ನಾ ಹೆಂಗ್ ಪೇಸ್ಟ್ ಹಚ್ಕೋಬೇಕಾಕಿ? ಮುಂಜಾನೆ ಎದ್ದು ಕೂಡ್ಲೆ ನಾನು ತಲೆ ಕೆಡಂಗ್ ಮಾಡಿರ್ತಾನ. ಹಿಂದ್ಲಿಂತ ಒತ್ತಬೇಕದು ಪೇಸ್ಟ್. ಇದು ಒಂದು ಕಾರಣ ಡೈವರ್ಸಿಂಗ್. ನಿನ್ನ ಟೂತ್ ಪೇಸ್ಟ್ ನಿನಗ, ನನ್ನ ಟೂತ್ ಪೇಸ್ಟ್ ನನಗ, ಒಂದು ಮಗ್ನಾಗ ಒಂದಿಷ್ಟು ಬ್ರಷ್, ಪೇಸ್ಟ್, ನಿನ್ನ ಸ್ನಾನದ ಮಗ್, 1 ಡಜನ್ ಮಗ್ ತಂದು ಇಟ್ಕೊಂಡ್ಬಿಡ್ಬೇಕು.
ಅವ್ರ ಸ್ನಾನದ ಶಾಂಪೂ, ಅವ್ರ ಸ್ನಾನದ ಟೂತ್ ಪೇಸ್ಟ್ಗಳು ಅವರು ಏನದಾವ ಒಂದು ಮಗ್ನಾಗಿಡ್ಬೇಕು. ನಮ್ಮ ಇರೋದು ಟೈಮ್ ಸಿಕ್ಕರೆ ಒಳಗೆ ತಿಕ್ಕೋಬೇಕು, ಇಲ್ಲಂದ್ರೆ ಹೊರಗೆ ಎಲ್ಲಾರ ರೋಡಿಗೆ ತಿಕ್ಕೊಂಡು ಏನೋ ಒಂದು ಬಟ್ಟೆ ಹಾಕೊಂಡು ಯಾಕಡೆ ಹೋಗಿ ಸರಳವಾಗಿರ್ಬೇಕು. ಹೋರಾಟ ಮಾಡ್ಲಕ್ಕೆ ಹೋಗ್ಬಾರ್ದು, ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಲಕ್ಕೆ ಹೋಗ್ಬಾರ್ದು. ಹೆಂಡತಿ ಮನೆಗೆ ಇರಬೇಕು. ಯಾರೇ ಬಂದ್ರ ಅವ್ರ ಸಂಗಟ ಮಾತಾಡ್ಬೇಕಾದ್ರೆ ಗಂಭೀರವಾಗಿ ಮಾತನಾಡಬೇಕು. ಒಂಚೂರು ಆಕಿ ನಕ್ಕು ಮಾತಾಡಿದಳು ಅಂದ್ರೆ ಇವನ್ ತಲೆ ಕೆಟ್ಟೋಗ್ಬೇಕು. ಆಕಿ ಯಾರ ಸಂಗಟ ನಗಬಾರ್ದು, ಕೆಳಕೋತೆ ಇರ್ಬೇಕು. ಯಾವಾಗ ಇವನ್ ಮಾರಿ ನೋಡಿ ಸುಡುಗಾಡು ಮಾರಿ ಅವನು ಇಂಥ ಬುದ್ಧಿ ಇರೋಂಥ ಗಂಡದರ ನಿನ್ ಮಾರಿ ನೋಡಿ ನಿನ್ ಮಾರಿ ನೋಡಿದ್ರೆ ನಗು ಬರಲ್ಲ, ಮತ್ತೆ ಆಕಿ ನಗಬೇಕಲ್ಲ. ಯಾರ ಸಂಗಟ್ರೆ ನಕ್ರೆ ನಿನ್ಗೆ ಯಾಕೆ ದುಃಖ ಆಗ್ತದತ್ ನಾವಂತೀವಿ. ನಮಗೆ ಸಿಟ್ಟು ಬರ್ತದೆ ನೀನ್ ನೋಡಿದ್ರೆ ಅಂತ ಮಾರಿ. ಎಲ್ಲ ಜಗತ್ತು ಬಹಳ ವಿಚಿತ್ರ ಅದ. ಅದು ಅನಿರ್ವಚನೀಯ. ನಾವು ಯಾವುದರದು ಪಕ್ಷಪಾತ ವಹಿಸಂಗಿಲ್ಲ. ನಾವು ಎಲ್ಲದಕ್ಕಿಂತ ಮ್ಯಾಲೆ ನಿಂತು ನೋಡ್ತಿರ್ತೀವಿ. ನಾವು ಅತ್ಯಂತ ಎತ್ತರದ ದೃಷ್ಟಿಯಿಂದ ಇವೆಲ್ಲ ನೋಡ್ತಿರ್ತೀವಿ. ಎಲ್ಲ ಕ್ರಿಮಿಗಳು ಏನೋ ಮಾಡ್ತಿರ್ತಾವ ಜೀವನದಾಗ. ಆಯ್ತು ಆಗ್ಯಾವ, ಮುಂದೆ ನಡಿ ಅಷ್ಟೇ. ಹಿಂದಾಗಿದ್ದಾಯ್ತು, ಮುಂದೇನೋ ನಡಿ, ಹಿಂಗ್ ಹೋಗೋದು ಕಲಿಬೇಕು. ಇರ್ಲಿ ಬಿಡ್ರಿ, ಏನೇಕಾಗಲ್ಲ. ಎಲ್ಲ ನಿನ್ನೊಂದು ಭಾರತ ದೇಶದ ಹೆಣ್ಣು ಮಕ್ಕಳನ್ನು ಮದುವೆನೇ ಆಗ್ಬೇಡ್ರಿ ಅಂತೇಳಿ ಒಂದು ವಿಡಿಯೋ ಹಾಕ್ಯಾರ, ನೋಡಿದ್ರೆ ಕೇಳಿದ್ರೆ? ಭಾರತದ ನಾರಿ, ಕನ್ನಡದ ನಾರಿ ಈಗ ಪೋರಿಯರಿಗೆ ಮಾಡ್ಕೊಳಕ್ ಅಂಜಲಕತ್ತಾರ ಗಂಡಸ ಮಕ್ಕಳು. ಎಲ್ಲಾ ರೂಲ್ಸ್ ಅವ್ರ ಕಡೆನೇ ಅದಾವ. ಕೋರ್ಟು ಕಚೇರಿ ಎಲ್ಲಾನು ಅವ್ರ ಕಡೆನೇ ಅದಾವ. ಒಂದ್ ವೇಳೆ ನೀವು ನಿನ್ನೆ ನೋಡಿದ್ದಿಲ್ಲ ಅಂದ್ರೆ ಇವತ್ತು ಹಾಕ್ತೇನೆ ಕೇಳ್ರಿ. ಎಷ್ಟು ಕಾನೂನಿನ ದೃಷ್ಟಿಯಲ್ಲಿ ಗಂಡಸ ಮಕ್ಕಳು ಅಸುರಕ್ಷಿತ ಅದರ. ಎಲ್ಲಾ ರೂಲ್ಸ್ ಅವ್ರ ಕಡೆನೇ ಅದಾವ. ಅವ್ರಿಗೆ ಏನಾರ ಅಕಸ್ಮಾತ್ ನೀಚ ಬುದ್ಧಿ ಇರೋಂತ ಹೆಣ್ಣು ಹುಡುಗಿಯರು ಶೇಖರು ಅಥವಾ ಚಲೋ ಹುಡುಗಿಯರು ಇದ್ರು ಅವ್ರಿಗೆ ಯಾರ್ಯಾರ ನೀಚ ಗೆಳತಿಯರು ಮೆತ್ತರರು ಸಿಕ್ಕರು ಅಂತಂದ್ರ ಗಂಡಸ ಮಗ ತನ್ನ ಸಂಪತ್ತೆಲ್ಲ ಕಳ್ಕೋಬೇಕು, ಜೀವನ ಹಾಳು ಮಾಡ್ಕೋಬೇಕು, ಜೈಲಿಗೆ ಹೋಗ್ಬೇಕು. ಒಂದು ರೂಲ್ಸ್ನು ಗಂಡಸ ಮಕ್ಕಳ ಸಲುವಾಗಿ ಇಲ್ಲ. ಗಂಡಸರ ಪ್ರೊಟೆಕ್ಷನ್ನಿಗಾಗಿ ಪುರುಷ ಆಯೋಗದ ಅವಶ್ಯಕತೆ ಆದ. ಮಹಿಳಾ ಆಯೋಗ ಮಾಡಿ ಮಹಿಳೆಯರಿಗೆ ರಕ್ಷಣೆ ಮಾಡೋದಕ್ಕೆ ಹೊರತು ಗಂಡಸರಿಗೆ ಶೋಷಣೆ ಮಾಡೋದಕ್ಕಲ್ಲ. ಈಗೇನಾಗ್ಯದ, ಮಹಿಳಾ ಆಯೋಗದಿಂದ ಮಹಿಳೆಯರಿಗೆ ರಕ್ಷಣೆ ಸಿಕ್ಕು ಅವ್ರು ಯಾವ ಮಟ್ಟಿಗೆ ಬೆಳೆದಾರ ಅಂದ್ರೆ ಪುರುಷರನ್ನ ಶೋಷಣೆ ಮಾಡಿ ಕೊಲ್ಲಿ ಹಾಕಂತ ಮಟ್ಟಿಗೆ ಬಂದ್ಬಿಟ್ರಿ. ಈಗ ಮತ್ತೆ ಪುರುಷ ಆಯೋಗದ ಒಂದು ಅವಶ್ಯಕತೆ ಅದ. ಒಂದು ಕಾನೂನು ಪುರುಷರ ಪರವಾಗಿ ಇಲ್ಲ, ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಅದಾವ. ಅದಕ್ಕೆ ಅಟ್ಲೀಸ್ಟ್ ಫಾರಿನ್ದವ್ರಿಗೆ ಲಗ್ನ ಮಾಡ್ಕೊಂಡ್ರ ಒಂದು ಕಾಂಟ್ರಾಕ್ಟ್ ಅಂತ ಹೇಳಿಕೆ ಮಾಡಿ ಇಷ್ಟು ದಿವಸ ನಾವು ಜೊತೆಯಾಗಿರಮು, ಆಮೇಲೆ ಈ ಮನೆಯೊಳಗೆ ಏನೇನು ಆಸ್ತಿ ಪಾಸ್ತಿ ಅದಾವ, ಆ ಮನೆಯೊಳಗೆ ಏನೇನು ಆಸ್ತಿ ಪಾಸ್ತಿ ಅದಾವ, ಇವೆಲ್ಲ ನಿನಗೆ ನೀನ್ ಯಾವ ಇಟ್ಕೋತಿ, ನಾನ್ ಯಾವ ಇಟ್ಕೋಬೇಕು, ಮಕ್ಕಳನ್ನ ನೀನ್ ಯಾವ ಮಗುನ ನೀನ್ ತಗೋತಿ, ಯಾವ ಮಗುನ ನಾನ್, ಅಗ್ನಿ ನಿಶ್ಚಿಂತೆ. ಆ ಕಾಂಟ್ರಾಕ್ಟ್ ಮುಗಿದ ಮೇಲೆ ಮತ್ತ ಅವರು ಹೆಂಗ್ ನಿಶ್ಚಿಂತೆ ಆಗ್ಬೇಕು, ಇವರು ಹೆಂಗ್ ನಿಶ್ಚಿಂತೆ ಆಗ್ಬೇಕು, ಟೋಟಲ್ ಫ್ಯಾಮಿಲಿ ಬಗ್ಗೆ ಇದು ಅದ. ಈಗ ನಮ್ ದೇಶದಾಗ ಏನದ, ಕಷ್ಟಪಟ್ಟ 25 ವರ್ಷ 30 ವರ್ಷ ಏನೋ ಒಂದಿಟ್ಟು ಸಂಪಾದಿಸಿ ಅವ್ರ ತಂದೆ ತಾಯಿ ಏನೆಲ್ಲ ಮಾಡಿದ್ದು, ಒಂದ್ ಹುಡುಗಿ ಎದುರು ಹಚ್ಚಿದಳು ಅಂತಂದ್ರ ಅಕ್ಕಿ ಇಲ್ಲಿಂತ ಅವ್ರ ಅಪ್ಪ ದುಡಿದು ಮಕ್ಕಳು ದುಡಿದು ಓಟೋ ಅವ್ರ ಮನೆಗೆ ಹೋಗಿ ಸೇರ್ತದ. ಇವ್ರು ಭಿಕ್ಷೆ ಬೇಡ್ಲಕ್ ಹೋಗ್ಬೇಕು. ಅಂತ ಅನಾಹುತ ಸ್ಥಿತಿ ಅದ ಈಗ ಪರಿಸ್ಥಿತಿ. ನಮ್ ದೇಶದ ಹೆಣ್ಣುಗಳು ಮದಿ ಮಾಡ್ಕೊಂಡ್ರು. ಕನ್ನಡದ ನಾರಿ, ಭಾರತದ ನಾರಿ ಎಲ್ಲಿ ಸುಸಂಸ್ಕೃತ ಅದಾವ ಅಲ್ಲಿ ನೋಡಿ ಮಾಡ್ಕೋಬೇಕೆ ಹೊರತು ಈ ಅಸಂಸ್ಕೃತವಾದಂಥವು ಏನಾರ ಗಂಟು ಬಿದ್ದು ಅಂದ್ರೆ ಅದ್ರ ಬಗ್ಗೆ ಮಾಡ್ಕೊಳ್ಳಾರ್ದೆ ಇರೋದು ಬಹಳ ಚಲೋ. ನಥಿಂಗ್ ಈಸ್ ಬೆಟರ್ ದ್ಯಾನ್ ನಾನ್ ಸೆನ್ಸ್ ಅಂತ. ಮದುವೆ ಮಾಡ್ಕೊಳ್ಳಾರ್ದೆ ಬಹಳ ಚಲೋ. ಮದುವೆ ಮಾಡ್ಕೊಳಕ್ಕೆ ಇದ್ದದ್ದೆಲ್ಲ ಕಳ್ಕೊಳ್ಳೋದು ಯಾರು ಹೇಳಾರ? ಒಂಥರ ಜೂಜು ಆಟಕ್ಕಿಂತ ಡೇಂಜರ್ ಆಗಿದೆ. ಧರ್ಮರಾಯಂದು ಜೂಜ್ ಆಡಿ ರಾಜ್ಯ ಕಳ್ಕೊಂಡಂಗ ಇದನ್ನು ಮದುವೆ ಮಾಡ್ಕೊಂಡು ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಅದು ನಮ್ಮ ದೇಶದಾಗ ಈಗ. ಅದೇ ಮತ್ತೆ ಜೈಲಿಗೆ ಹೋಗ್ತಾರ, ಮನೆಗೆಲ್ಲ ಹಾಳಾಗಿ ಪೂರಾ ಹಾಸಿಗೆ ಹಿಡ್ದಾರ. ಇಲ್ಲಿ ನಮ್ಮ ಫ್ರೆಂಡ್ಸು, ಯಾಕೆ ಬಂದಿ ನೀನು ಅಲ್ಲಿ ಒಂದು 10 ಲಕ್ಷ ಖರ್ಚು ಮಾಡಿ, ಇಲ್ಲಿನೂ 10 ಲಕ್ಷ ಖರ್ಚು ಮಾಡಿ, ಅಡ್ಡು ಮನೆಯವರು 25-30 ಲಕ್ಷ ಖರ್ಚು ಮಾಡಿ ಲಗ್ನ ಮಾಡಿರ್ತಾರ, ನೀವು ಒಳ್ಳೆ ಯಾಕೆ ಬಂದೆ ಅಂದ್ರೆ ಗಂಡು ಚಲೋ ಅದನ್ನ ಗಂಡಂದಿ ಅಂತ ಏನು ಚಲೋ ಇಲ್ಲ, ಏನು ಅಂತದೇನು ಸಮಸ್ಯೆ ಇಲ್ಲ, ಏನಾರ ಅಂತ ಏನೂ ಇಲ್ಲ.
ಮತ್ತು ಅತ್ತೆ ಮಾವ ಏನಿಲ್ಲ, ಮಸ್ತ್ ಪ್ರೀತಿ ಮಾಡಿ ನನಗೆ ಅಲ್ಲಿ ಕಾಲು ನಿಂದ್ರಲ್ಲ ಆಗ್ಯದ ಬಂದ್ಬಿಟ್ಟೆ ಅಷ್ಟೇ. ನೋಡ್ರಿ ಈಕೆ ಹಿಂಗೆ ಮಾತಾಡಿದ್ರೆ ಕಾಲು ನಿಂದ್ರಲ್ಲ ಆಗ್ಯದ ಅಂತೇಳಿ ಬಂದ್ಬಿಟ್ಟೆ ಅಂತೇಳಿ ಇಲ್ಲಿ ಬಂದು ಕೂತ್ರ ಅವ್ರ ಊರವ್ರು ಫ್ರೆಂಡ್ಸು ಯಾರು ಬೇಕಾದವ್ರ ಮನೆ ಮುಂದೆ ನಿಂತು ರೋಡ್ ಮೇಲೆ ನಿಂತ ಯಾಕೆ ಹೊಯ್ಕೊಳಕ್ಕ, ಮನೆ ಒಳಗೆ ಯಾಕೆ ಬೈಯಲಕ್ಕ, ಕಲ್ಲು ಕೂತಂಗೆ ಗಪ್ಪು ಕೂತ್ ಬಿಡೋದು, ಏನ್ಯಾಕೆ ಅನ್ನಲ್ರ. ಗಪ್ಪು ಕೂತ್ ಬಿಡೋದು. ಮುಂದೆ ಏನ್ ಸಾಧಿಸ್ಬೇಕಂತಾರ? ಹಾಳು ಮಾಡಿದ್ಮೇಲೆ ಏನ್ ಸಾಧಿಸ್ತಾರ? ಇಂಥ ಹೊಲಸು ವಾತಾವರಣ ತಯಾರಾಗ್ಬಿಟ್ಟದ ಎಲ್ಲ. ಹಿಂಗೆ ಇರ್ಲಿ, ಭೋಗ ಜೀವನದೊಳಗೆ ಏನೇನು ಭೋಗ ಅವ್ರವ್ರ ಆಯಾ ಕಾಲಕ್ಕ ಅವ್ರು ಏನೇನು ಕರ್ಮ ಮಾಡಿ ಬಂದಿರ್ತಾರೋ, ಅವ್ರ ಏನೇನು ಭೋಗಿಸ್ತಾರೋ, ನಾವೇನೇನು ಮಾಡಿ ಬಂದೀವೋ, ನಾವೇನು ಭೋಗಿಸ್ತೀವೋ ಎಲ್ಲದಕ್ಕೂ ಮೂಲ ಶಾಂತಿ ಸಮಾಧಾನ ಈಶ್ವರನಲ್ಲೇ ಸಿಗ್ತು. ಈಶ್ವರ, ಇದೆಲ್ಲ ನಿನ್ನ ಭಿಕ್ಷೆ ಅಪ್ಪ, ನಿನ್ನ ರಕ್ಷೆ, ನಿನ್ನ ಭಿಕ್ಷೆ, ನಿನ್ನ ಶಿಕ್ಷೆ, ಏನೇನ್ ಮಾಡ್ತೀವಿ ಮಾಡು. ಅಷ್ಟೇ. ಅದಕ್ಕಿಂತ ದೊಡ್ಡ ಶಾಂತಿ ಸಮಾಧಾನ ಎಲ್ಲಿ ಸಿಗಂಗಿಲ್ಲ. ಅದಕ್ಕೆ ಭಗವಂತನ ಸಖ್ಯ, ಗುರುವಿನ ಸಖ್ಯ, ಮತ್ತೆ ಅದು ಶಾಸ್ತ್ರ ಸಖ್ಯ. ಒಂದಿಟ್ಟು ಹುಷಾರಾಗಿ ಸಂಸಾರದಲ್ಲಿ ಸಖ್ಯ ಸಿಕ್ಕರೆ ಸಿಗ್ತದ, ಸಿಗಲಿಲ್ಲ ಅಂತಂದ್ರೆ ಹೋಗಿರ್ತದೆ. ಯಾಕೆ ತಲೆ ಕೆಡ್ಸೋಳಕ್ ಹೋಗಿ ಇಲ್ಲಿ ಇವತ್ತು ಟೈಮ್ ಒಂದಿಷ್ಟು ನೋಡ ವಿಚಾರ ಸಾಗರ ಒಂದಿಷ್ಟು. ಸಖ್ಯ ಅನ್ನೋದಕ್ಕೆ ಭಾಳ ಮಾತಾಡ್ಬಿಡ್ತಾರೆ. इंग्लिश थोड़ा 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 but very sweet. Cadbury Dairy Milk. ಕುವೆಂಪು ಅವರ
ಕಣ್ಣೋ ರವಿ ಕಾಣದ್ದನ್ನು ಕವಿ ಕಾಣುವ ಅಂತಂದ್ರ ಶಿವ ಕಾಣದೆ ಕವಿ ಕುರುಡ ಅಂತ ಒಳಗಿರೋ ಬ್ರಹ್ಮನೇ ಇದ್ದಿದ್ದಿಲ್ಲ ಅಂತಂದ್ರೆ ಈ ಕವಿ ಏನ್ ನೋಡ್ತಾನ? ಬಿಸಿಲದು ಸೂರ್ಯನ ಕೃಪೆ. ಆದ್ರ ಸೂರ್ಯ ಬರೀ ರವಿ ಅಲ್ಲ, ಅವ ಬ್ರಹ್ಮನೇ ಸೂರ್ಯನ ರೂಪದಾಗದನ. ಇದೆಲ್ಲ ಪ್ರತಿಯೊಂದು ಸಾಲು ನಿಮ್ಗೆ ಅರ್ಥ ಆಗಿರ್ಬೇಕು. ಏನ್ ಅರ್ಥ ಆಗಿಲ್ಲ? ಅವನೇ ಆನಂದಮಯ ಅಂದ್ರೆ ಪರಮಾತ್ಮಮಯ ಅಂತ. ಎಲ್ಲಾ ಪರಮಾತ್ಮನಮಯ ಅದ. ಸೂರ್ಯ ಬ್ರಹ್ಮ ಏನಾಗ್ಯಾನ, ಸೂರ್ಯನ ರೂಪದಲ್ಲಿ ಪರಮಾತ್ಮನೇ ಇದ್ದು ಜಗತ್ತಿಗೆ ಬೆಳಕು ಕೊಡ್ಲಕತ್ತಾನ. ಅಲ್ಲಿ ಸೂರ್ಯ ಇಲ್ಲ ಅಂದ್ರೆ ಏನು? ನಿನ್ನ ಕಣ್ಣ ನಾನು ಕಣ್ಣಲ್ಲೇ ನೋಡಿನಿ ಅಂತ ಹೇಳಕ್ಕೆ ನೀನು ವಿಜ್ಞಾನ ವಿಜ್ಞಾನ ಅಂತಿದಲ್ಲ. ನಿನ್ನ ಕಣ್ಣಲ್ಲೇ ನೋಡಿದ್ದು ನಿನ್ನ ಕಣ್ಣ ಬರೀ ಮಣ್ಣ ಅಂತ ಹಾಕಿ ಅವ ಒಳಗ ನಿನ್ನ ಕಣ್ಣೊಳಗ ಆನಂದ ಇದ್ರೆ ನೀನೇನ್ ನೋಡ್ತಿದ್ದ? ಆನಂದ ಇರ್ಲಿಲ್ಲ, ಒಳಗ ಆತ್ಮನೇ ಇರ್ಲಿಲ್ಲ ಅಂದ್ರೆ ನಿನ್ನ ಕಣ್ಣರ ಏನ್ ನೋಡ್ತಿದ್? ನಿನ್ನ ಕಣ್ಣ ಮಣ್ಣು ಅಂದ್ಬಿಟ್ರ. ಕುವೆಂಪು ಬರೆದದ್ದು ಚಂದದ ಹಾಡ. ಅವರೆಲ್ಲ ಆಧ್ಯಾತ್ಮ ಸಾಧಕರ ಕವಿಗಳು ಅವರೆಲ್ಲ. ಓಂ ಪಂಡಿತ ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರಸಾಗರ ಸಾಧು ನಿಶ್ಚಲದಾಸಜಿ ಅವರ ಕೃತಿ ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಉಪಾಸನ ಕಾಂಡ, ಧ್ಯಾನ ಕಾಂಡ, ಭಕ್ತಿ ಕಾಂಡ ಏನಂತೀರಿ ಅದರ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ.
269ನೇ ವಿಷಯಾಂಕ. ಜೀವನಿಗೂ ಪಂಚಕೋಶಗಳದವ, ಈಶ್ವರನಿಗೂ ಪಂಚಕೋಶಗಳದವ. ಈಶ್ವರನ ಪಂಚಕೋಶಗಳು ಈಶ್ವರನನ್ನ ಆಚ್ಛಾದನ ಮಾಡ್ಯಾವ. ಜೀವನ ಪಂಚಕೋಶಗಳು ಜೀವನಿಗೆ ಆಚ್ಛಾದನ ಮಾಡ್ಯಾವ. ಆದರೆ ಅವನು ಒಂದು ಚಾದರ್ ಹೊಚ್ಕೊಂಡು ಮಕ್ಕೋಣ, ಇವನು ಒಂದು ಚಾದರ್ ಹೊಚ್ಕೊಂಡು ಮಕ್ಕೋಣ. ಮಾಡಿದ ಮಕ್ಕೊಂಡ್ರೆ ಸಹಿತ ಈಶ್ವರನ ಪಂಚಕೋಶ ಹೆಂಗದವ ಅಂತಂದ್ರ ಟ್ರಾನ್ಸ್ಪರೆಂಟ್ ಅದಾವ. ಟ್ರಾನ್ಸ್ಪರೆಂಟ್, ಒಳಗಿಲಿಂತ ಹೊರಗೆ ಕಾಣಂಗ. ಈಗ ಬ್ಯಾಂಕ್ ಮ್ಯಾನೇಜರ್ ಕಾಣ್ತಾನಿಲ್ಲ, ಬ್ಯಾಂಕ್ ಒಳಗೆ ಆದ ಕೂಡ್ಲೆ ಮ್ಯಾನೇಜರ್ ಕಾಣ್ತಾನ, ಕ್ಲರ್ಕ್ಗಳು ಕಾಣಲ್ಲ. ಅವ್ರ ಒಳಗೆ ಕೆಲಸ ಮಾಡ್ತಿರ್ತಾರ. ಮ್ಯಾನೇಜರ್ ಗ್ಲಾಸ್ ಹೌಸ್ನಾಗ ಕಾಣಿಸ್ತಾನ, ಮ್ಯಾನೇಜರ್ ಅದರ ಇಲ್ಲ ಅಂತೇಳಿ ಅಲ್ಲೇ ನೋಡಿ ಹೋಗ್ಬೇಕು, ಹಂಗಿರ್ತದ. ಅವ ಏನದನ ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕವಾದಂತ ಹೊಚ್ಕೊಂಡು ಮಕ್ಕೋಣ. ಅವನು ಹೊಚ್ಕೊಂಡನ, ಆದ್ರೆ ಅವನ್ ಹೆಂಗದ ಶುದ್ಧ ಸತ್ವಗುಣ. ಅವ ಹೊಚ್ಕೊಂಡ್ ಮಕ್ಕೋಣನ, ಅವನು ಆ ಹೊಚ್ಕೊಂಡದ್ರೊಳಗ ಬ್ರಹ್ಮಾಂಡ ಅನ್ನೋದ್ರೊಳಗಿಂದ ಆಯಿಸಿ ಅವನು ಶುದ್ಧ ಸತ್ವಗುಣದಿಂದ ಪಿಂಡಾಂಡಗಳು 84 ಲಕ್ಷ ಜೀವರಾಶಿಗಳನ್ನ ನೋಡ್ತಾನ. ಅದ್ರೊಳಗಿರುವ ಜೀವರನ್ನು ನೋಡ್ತಾನ, ಅವ್ರು ಮಾಡೋ ಕೆಲಸನೂ ನೋಡ್ತಾನ, ಅವ್ರ ಆಡ ಮಾತು ಕೇಳ್ತಾನ, ಅವ್ರ ಮನಸ್ಸಿನಾಗೇನು ಆಲೋಚನೆಯನ್ನು ಅರಿತಾನ. ಮತ್ತ ಈಶ್ವರ ತಾನೇನದನ ಗೊತ್ತದ. ಜೀವ ಅಂದ್ರೆ ಏನ್ ಗೊತ್ತು, ಜಗತ್ತಂದ್ರೆ ಏನ್ ಗೊತ್ತು, ಈಶ್ವರ ಅಂದ್ರೆ ಏನ್ ಗೊತ್ತು, ಎಲ್ಲ ಗೊತ್ತೇ ಅವನಿಗೆ, ಗೊತ್ತೇ ಗೊತ್ತು. ಅವ ಸರ್ವಜ್ಞ. ಇವನಿಗೇನದ, ತಾನೇನದನ ಗೊತ್ತಿಲ್ಲ, ತನ್ನ ಪಂಚಕೋಶಗಳು ಏನದವ ಗೊತ್ತಿಲ್ಲ, ಈಶ್ವರನ ಪಂಚಕೋಶಗಳ ಬಗ್ಗೆ ಗೊತ್ತಿಲ್ಲ, ಈಶ್ವರನ ಬಗ್ಗೆ ಗೊತ್ತಿಲ್ಲ, ಶುದ್ಧ ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ. ಇವನಿಗೆಲ್ಲ ಗೊತ್ತು ಮಾಡ್ಲಕ್ಕ ಒಬ್ಬ ಗುರು ಬೇಕು. ಗುರುವಿನ ಬಳಿ ಹೋಗಿ ಇದೆಲ್ಲ ಕೇಳಬೇಕು, ಸಾಧನೆ ಮಾಡಬೇಕು. ಮತ್ತೇನದ, ಏನೆಲ್ಲ ಜ್ಞಾನ ಪಡ್ಕೊಂಡ್ರು ಸಹಿತ ಇದನ್ನ ಅರಿಯುವ ವಸ್ತು ಆತ್ಮ, ಅರಿಹಿಕೊಳ್ಳುವ ವಸ್ತು ಅನಾತ್ಮ. ನನಗ ಏನೂ ತಿಳಿಯಲ್ಲ ಅಂತಂದ್ರ ಅದು ಅರಿಯುವ ವಸ್ತು ಆತ್ಮ. ನನಗೆ ತಿಳಿಯಲ್ಲ ಅನ್ನೋದರೆ ಒಂದು ಅರಿವದಲ್ಲ, ಅದು ಆತ್ಮ. ಏನು ತಿಳಿದಿಲ್ಲ ಅದು ಅನಾತ್ಮ. ನಾ ಮೇಲೆ ಹೇಳ್ತಿರ್ತೇನೆ ನನಗೆ ಬುದ್ಧಿ ಇಲ್ಲ ಅಂತ. ನನಗೆ ಬುದ್ಧಿ ಇಲ್ಲ ಅಂತ ತಿಳಿದದ್ದೇವದು ಆತ್ಮ. ಮತ್ತೆ ಎದರ ಬಗ್ಗೆ ಬುದ್ಧಿ ಇಲ್ಲ, ಆ ವಿಷಯ ಏನದು ಅದು ಅನಾತ್ಮ ಅಷ್ಟೇ. ಇಲ್ಲಿ ಆ ಆತ್ಮಕ್ಕ ಮತ್ತ ಜ್ಞಾನಕ್ಕ ಭಿನ್ನ ಮಾಡಿದ್ರಿ ಅಂತಂದ್ರೆ ಆತ್ಮ ಜಡ ಆಗ್ತದ. ಆತ್ಮ ಜ್ಞಾನ, ಜ್ಞಾನ ಅಂದರೆ ಆತ್ಮ, ಆತ್ಮ ಅಂದರೆ ಜ್ಞಾನ. ರಾಮಕೃಷ್ಣ ಪರಮಹಂಸರು ಇದನ್ನ ಸಮೀಕರಿಸುವುದಕ್ಕ ಸಾಕಷ್ಟು ಉಪದೇಶ ಮಾಡ್ಯಾರ. ಜಗತ್ತಿನಾಗ ಜ್ಞಾನ ಅಂತಂದ್ರೆ ಯಾವ ಪುಸ್ತಕಗಳಿರ್ಬೋದು, ಬೇರೆ 64 ವಿದ್ಯೆಗಳಿರ್ಬೋದು, ಅವೆಲ್ಲ ವಿದ್ಯೆಗಳೇ ಹೊರತು ಜ್ಞಾನ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ಅನುಭವಕ್ಕೆ ಜ್ಞಾನ ಅಂತಾರ ಅಂತ ರಾಮಕೃಷ್ಣ ಪರಮಹಂಸರು. ಜ್ಞಾನ ಅಂದರೆ ಆತ್ಮಾನುಭವ, ಉಳಿದದ್ದೆಲ್ಲ ವಿದ್ಯೆಗಳು. ಎಜುಕೇಶನ್ ಬೇರೆ, ವಿಜ್ಡಮ್ ಬೇರೆ, ವಿದ್ಯೆಗಳು. ಇದು ನೀವು ಆತ್ಮವನ್ನ ಜ್ಞಾನದಿಂದ ಭಿನ್ನವಾಗಿ ಇಟ್ರಿ ಅಂತಂದ್ರೆ ಆತ್ಮವನ್ನ ಜಡ ಅಂತ ಹೇಳಬೇಕಾಗ್ತದ. ಜ್ಞಾನಕ್ಕಿಂತ ಆತ್ಮವು ಭಿನ್ನ ಅಂತೇಳಿ ಪ್ರತಿಪಾದಿಸಿದರೆ ಆತ್ಮವನ್ನ ಅರಿಸಿಕೊಳ್ಳುವ ಜಡ ಅನಿತ್ಯ ಅಂತ ಹೇಳಬೇಕಾಗುತ್ತದೆ. ಹೆಂಗಂದ್ರ ಅನ್ನಮಯ ಕೋಶವೇ ಆತ್ಮ. ಬಿಡಿಸಿ ಹೇಳಕ್ ಬರ್ಬೇಕಿದು. ಅನ್ನಮಯ ಕೋಶವೇ ಆತ್ಮ. ಈಗೇನಾಯ್ತು, ಅನ್ನಮಯ ಕೋಶವೇ ಆತ್ಮ ಅಂತಂದ್ಮೇಲೆ ಇದನ್ನು ಅರಿತದ್ದೆವದು ಅನ್ನಮಯ ಕೋಶನೇ ಆತ್ಮ ಅಂತ ಹೇಳೋದ್ಯಾವುದು? ಅನ್ನಮಯ ಕೋಶ ಆತ್ಮ ಅಲ್ಲ, ಅನ್ನಮಯ ಕೋಶವೇ ಆತ್ಮ ಅಂತ ಹೇಳುವ ಆತ್ಮ ಏನದಲ್ಲ, ಆ ಆತ್ಮವನ್ನ ಈ ಆತ್ಮನಿಂದ ಬೇರ್ಪಡಿಸಬೇಡ್ರಿ.
ಅದನ್ನ ನಾವು ಭಿನ್ನ ಅಂತ ಪ್ರತಿಪಾದಿಸಿದರೆ ಏನಾಯ್ತು? ಈಗ ಅನ್ನಮಯ ಕೋಶನೇ ನೀವು ಆತ್ಮ ಅಂತ ಹೇಳಿದ ಮೇಲೆ ಆ ಅನ್ನಮಯ ಕೋಶ ಏನಾಯ್ತು? ಅದು ನಿಮ್ಮಿಂದ ಅರಿಸಿಗೊತ್ತಾ ಇಲ್ಲ? ಈಗ ಅನ್ನಮಯ ಕೋಶ ನಿಮ್ಮಿಂದ ಅರಿಸಿಕೊಂಡ ಮೇಲೆ ಅದು ಜಡ ಆಯ್ತಾ ಇಲ್ಲ? ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಅನ್ನಮಯ ಕೋಶ ಆತ್ಮ ಅಂತೇಳಿ ಅರಿತವನು ಒಬ್ಬನು, ಅನ್ನಮಯ ಕೋಶ ಆತ್ಮ ಅಲ್ಲ ಅಂತೇಳಿ ಖಂಡಿಸಿದವನು ಇನ್ನೊಬ್ಬನು. ಖಂಡನ ಮಾಡಿದ್ದು ಮಂಡನ ಮಾಡಿದ್ದು ಅನ್ನಮಯ ಕೋಶ ಏನಾಯ್ತು? ಅರಿಸಿಕೊಳ್ಳುವಂತದ್ದಾಯ್ತು. ಅನ್ನಮಯ ಕೋಶನೇ ಆತ್ಮ ಅಂತ ಹೇಳುವುದು ಏನದ ಅಂತಂದ್ರ ಅದು ಸಚ್ಚಿದಾನಂದ ಅದ. ಅದರ ಅರಿವು ಇಲ್ಲ ಅವರಿಗೆ, ಜಡವಾದಿಗಳಿಗೆ. ಅವ್ರೇನ್ ಮಾಡ್ಯಾರ? ಅನ್ನಮಯ ಕೋಶವನ್ನೇ ಆತ್ಮ ಅಂತೇಳಿ ತನ್ನ ಅನ್ನಮಯ ಕೋಶವೇ ಆತ್ಮ ಅಂತ ಹೇಳುವ ಜ್ಞಾನ ಆ ಆತ್ಮದೊಳಗ ಸಚ್ಚಿದಾನಂದನೊಳಗೆ ಏನದಲ್ಲ ಅದನ್ನ ಭಿನ್ನ ಮಾಡಿ ಆ ಅನ್ನಮಯ ಕೋಶವನ್ನು ಆತ್ಮ ಅಂತ ಹೇಳಕತ್ತಾರ. ತನ್ನಿಂದ ಭಿನ್ನವಾಗಿಟ್ಟು ಅದಕ್ಕೆ ಆತ್ಮ ಅಂತ ಹೇಳಕತ್ತಾರ. ಯಾವುದಕ್ಕೋ ಒಂದಕ್ಕೆ ಆತ್ಮ ಅಂತ ಎದಕ್ಕೆ ಹೇಳಕತ್ತಾರ? ತನ್ನಿಂದ ಭಿನ್ನವಾದ ವಸ್ತುವನ್ನ ಆತ್ಮ ಅಂತ ಹೇಳಕತ್ತಾರ. ಯಾವುದು ತಾನಲ್ಲ ಅದೇ ತಾನು ಅಂತೇಳಿ ಹೇಳಕತ್ತಾರ. ಯಾವುದು ತನ್ನದಲ್ಲ ಅದನ್ನೇ ತನ್ನದು ಅಂತ ಹೇಳಕತ್ತಾರ. ತಾನು ಯಾರು ಅಂತ ಗೊತ್ತಿಲ್ಲ, ತನ್ನದು ಏನು ಅಂತ ಗೊತ್ತಿಲ್ಲ, ತನ್ನದಲ್ಲದ ವಸ್ತುವನ್ನ ತಾನು ತನ್ನದು ಅಂತ ಹೇಳಕತ್ತಾರ. ಹಿಂಗಾಗಿ ಅದು ಏನಾಗ್ಬಿಡ್ತು? ಜಡ ಆಯ್ತು. ಒಂದು ವೇಳೆ ಆತ್ಮ ಈ ರೀತಿ ಜಡ ಆಗಿತ್ತು, ಅನಿತ್ಯ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ಇವೆಲ್ಲ ಮೋಕ್ಷ ಸಾಧನೆ ಯಾಕೆ ಮಾಡಬೇಕು? ಶ್ರಮಪಟ್ಟು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಯಾಕೆ ಮಾಡ್ಕೋಬೇಕು? ಮಲದೋಷ ವಿಕ್ಷೇಪ ದೋಷ ಯಾಕೆ ಕಳ್ಕೋಬೇಕು? ವಿವೇಕಿಗಳು ಯಾಕೆ ಆಗ್ಬೇಕು? ವಿರಾಗಿ ಯಾಕೆ ಆಗ್ಬೇಕು? ಆತ್ಮನೇ ನೀನಲ್ಲ, ಯಾವುದೋ ಒಂದು ನಿನ್ನಿಂದ ಭಿನ್ನವಾದ ವಸ್ತುವನ್ನು ಆತ್ಮ ಅಂತ ಅರಿತು ಅದನ್ನೊಂದು ಜಡ ವಸ್ತುವಿನ ಗತ್ಲೆ ನೀ ಪ್ರತಿಪಾದನೆ ಮಾಡ್ತಿದ್ದೆ ಅಂತಂದ್ರ ಈ ಸಾಧನೆ ಮಾಡೋದು ಬೇಕಾಗಿಲ್ಲ. ಆತ್ಮ ಅಂದ್ರೆ ನಾನೇ ಅಂತ ತಿಳ್ಕೊಂಡು ನನ್ನಿಂದ ಭಿನ್ನವಾದ ಏನೇನದವ ಅವೆಲ್ಲ ನನ್ನಿಂದ ಅರಿಸಿಕೊಳ್ಳುವ ಪದಾರ್ಥಗಳೆಲ್ಲ ಅನಾತ್ಮಗಳು ಅಂತೇಳಿ ಎಲ್ಲಿ ತನಕ ತಿಳಿಯಂಗಿಲ್ಲ ಅಲ್ಲಿ ತನಕ ಈ ಸಾಧನೆ ಮಾಡ್ಕೋತಿರ್ಬೇಕು, ಆಧ್ಯಾತ್ಮ ಸಾಧನೆ ಮಾಡ್ಕೋತಿರ್ಬೇಕು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡಿ ಮಲ ವಿಕ್ಷೇಪಗಳನ್ನ ಕಳ್ಕೊಂಡು ವಿವೇಕಿಯಾಗಿ ವಿರಾಗಿಯಾಗಿ ಸಮಾಧಿ ಷಟ್ಸಂಪತ್ತಿ ಮಾಡಿ ಮುಮುಕ್ಷತ್ವ ಹೊಂದಿ ಶ್ರವಣ ಮನನಾದಿಗಳನ್ನ ಮಾಡಿ ತತ್ ಪದಾರ್ಥದ ಸಂಶೋಧನೆ ತಮ ಪದಾರ್ಥದ ಸಂಶೋಧನೆಗಳನ್ನೆಲ್ಲ ಮಾಡ ಈ ರೀತಿ ಇವು ಜಡವಸ್ತುವನ್ನೇ ಆತ್ಮ ಅಂದ್ಮೇಲೆ ಇವೆಲ್ಲ ಯಾಕೆ ಮಾಡೋದು ಬೇಕಾಗ್ಯದ? ಈಗ ಪಂಚಕೋಶಗಳೇ ಆತ್ಮ ಅಂತ ಯಾರು ಅಂತಾರ, ಪಂಚಕೋಶಗಳೇ ಆತ್ಮ ಅಂತ ಯಾರ್ಯಾರು ಅಂತಾರ ಅವ್ರಿಗೇನಾಗ್ಯದ? ಆ ಆತ್ಮಗಳು ತನಗಿಂತ ಭಿನ್ನ ಆದವು. ತಾನು ಅವುಗಳನ್ನ ಅರಿಯುವ ಪದಾರ್ಥಗಳು. ತಾನು ಆ ಪಂಚಕೋಶಗಳನ್ನ ಅರಿಯುತ್ತಿದ್ದಾನೆ. ಇದು ಅನ್ನಮಯ ಕೋಶ, ಇದು ವಿಜ್ಞಾನಮಯ ಕೋಶ, ಇದು ಆನಂದಮಯ ಕೋಶ, ಇದು ಪ್ರಾಣಮಯ ಕೋಶ, ಇದು ಇಂದ್ರಿಯಮಯ ಕೋಶ ಅಂತೇಳಿ ಅವುಗಳನ್ನ ತಾನು ಅರಿತು ತನ್ನಿಂದ ಭಿನ್ನವಾಗಿ ಹೇಳಿದ್ದಕ್ಕ ಆ ಸೂತ್ರ ಏನದ? ಅರಿಸಿಕೊಳ್ಳುವ ವಸ್ತುಗಳು ಪಂಚಕೋಶಗಳು. ಆ ಪಂಚಕೋಶಗಳು ಅರಿಸಿಕೊಳ್ಳುವ ವಸ್ತುಗಳಿಗೆ ಆತ್ಮ ಎನ್ನುವ ಭ್ರಮೆ, ಆತ್ಮ ಎನ್ನುವ ಭ್ರಾಂತಿ ಒಳಗೆ ತುಂಬಿಕೊಂಡು ಹಿಂಗೆಲ್ಲ ಹೊಲಸು ಮಾಡಿಬಿಟ್ಟ. ಅದರ ಸಲುವಾಗಿ ಏನಾಯ್ತು? ಈ ಒಂದು ಯಾರು ಈ ಪಂಚಕೋಶಗಳಿಗೆ ಆತ್ಮ ಅಲ್ಲ, ಈ ಪಂಚಕೋಶಗಳಿಗಿಂತ ಭಿನ್ನವಾದ ನಾನು ಇವುಗಳನ್ನು ಅರಿಯುವ ಆತ್ಮನಾಗಿದ್ದೇನೆ, ಇವೆಲ್ಲ ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತುಗಳಾಗಿವೆ ಅಂತ ಯಾರಿಗೆ ಈ ಒಂದು ನಿಶ್ಚಯ ಜ್ಞಾನ ಆಗ್ತದ ಅವ್ರೇನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ಮಲ ವಿಕ್ಷೇಪಗಳನ್ನ ಕಳೆದುಕೊಂಡು ಏನಾಗಬೇಕು? ಪವಿತ್ರರಾಗಿ ವಿವೇಕಿಗಳಾಗಿ ವಿರಾಗಿಗಳಾಗಿ ಮುಂದೆ ಆಧ್ಯಾತ್ಮ ಸಾಧನೆ ಮಾಡಬೇಕು.
ಯಾರಿಗೆ ಪಂಚಕೋಶಗಳೇ ಆತ್ಮ ಅಂತ ಅನಿಸ್ತದ ಜಡವಾದಿಗಳು, ಯಾರಿಗೆ ಆತ್ಮದ ಬಗ್ಗೆ ಅರಿವಿಲ್ಲ, ಆತ್ಮನ್ನ ತನ್ನಿಂದ ಭಿನ್ನವಾದ ಒಂದು ವಸ್ತುವನ್ನೇ ಆತ್ಮ ಅಂತೇಳಿ, ಅರಿಸಿಕೊಳ್ಳುವ ವಸ್ತುವನ್ನೇ ಆತ್ಮ ಅಂತೇಳಿ ಅರಿಯುವ ವಸ್ತುವಿನ ಬಗ್ಗೆ ಅರಿವಿಲ್ಲದವರಿಗೆ ಈ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ. ಅರಿಸಿಕೊಳ್ಳುವ ಪಂಚಕೋಶಗಳನ್ನೇ ಆತ್ಮ ಅಂತ ಹೇಳಿ ಇವುಗಳನ್ನ ಅರಿಯುವ ವಸ್ತು ಅಂತ ಒಂದು ತನ್ನ ಮೂಲ ಸ್ವರೂಪದ ಬಗ್ಗೆ ಅರಿವಿಲ್ಲದವರು ಈ ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡು ಗುರುವಿನ ಬಳಿ ಶ್ರವಣ ಮನನ ಮಾಡುವ ಅವಶ್ಯಕತೆ ಇಲ್ಲ. ಯಾರಿಗೆ ಪಂಚಕೋಶಗಳು ಆತ್ಮ ಅಲ್ಲ, ಅವು ನಮ್ಮಿಂದ ಅರಿಸಿಕೊಳ್ಳುವ ವಸ್ತುಗಳು, ಅವುಗಳನ್ನು ಅರಿಯುವ ನಾನೇ ಆತ್ಮ. ನನ್ನ ಸ್ವರೂಪದ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ತಿಳ್ಕೋಬೇಕು ಅನ್ನೋರಿಗೆ ಆಧ್ಯಾತ್ಮ ಸಾಧನೆ ಮಾಡಬೇಕು. ಸತ್ಯ ತಿಳಿತ ನಿಶ್ಚಲದಾಸನ ಇಂಗಿತ ಏನಂತನಂತ, ಅರಿತಾ ಇರ್ತೀವಲ್ಲ ಸಾಕ್ಷಿಯಾಗಿ, ಆ ಸಾಕ್ಷಿನೇ ನಾವು ಪೂರ್ಣವಾಗಿ ತಿಳಿದುಕೊಳ್ತಕ್ಕಂಥ ಮಾಡ್ತೀವಿ. ಜಗತ್ತಿನಾಗ ಎರಡು ಭಾಗ ಮಾಡಿ ಹೋಗದ. ಈಗ ಇದು ಜಗತ್ತು, ಇದನ್ನ ಮೊದಲು ತಿಳ್ಕೋಬೇಕು. ಇದು ಜಗತ್ತು, ಇಲ್ಲಿ ಅನಾತ್ಮಗಳನ್ನೇ ಆತ್ಮ ಅಂತ ಸಾಧಿಸುವ ಜಡ ಜೀವಿಗಳಿಗೂ ಅದರ, ಅವರಿಗೂ ಈ ಜಗತ್ತು ಅವಕಾಶ ಕೊಟ್ಟದ. ಒಂದ್ ವೇಳೆ ಅವ್ರು ಇದ್ದಿದ್ದಿಲ್ಲ ಅಂತಾರ ನಮಗ ಆತ್ಮಜ್ಞಾನ ಆಗ್ತಿದ್ದಿಲ್ಲ. ಅವರೆಲ್ಲ ಹಂಗ ವಾದ ಮಾಡ್ತಾರ ಅನ್ನೋದಕ್ಕೆ ನಮಗ ಆತ್ಮಜ್ಞಾನ ಆಗ್ಯದ. ಜಡವಾದಿಗಳು ಏನದರ, ಆ ಜಡವಾದಿಗಳು ಜಡವನ್ನೇ ಆತ್ಮ ಅಂತ ವಾದ ಮಾಡಿದಂಗ ನಾವು ಜಾಗರಾಗ್ಲಕತ್ತೀವಿ. ಬೇರೆ ದೇಶದವ್ರ ಸಂಖ್ಯೆ ಬೆಳೆದು ನಮ್ಗ ಏಟು ಬಿದ್ದಂಗ ನಾವು ಎಚ್ಚರ ಆಗ್ತೀವಿ. ಹಿಂಗ ಇಲ್ಲಿ ಏನಾಯ್ತು, ಪಂಚಕೋಶಗಳು ಒಂದೇ ವಿಷಯ, ಸುಮ್ಮನೆ ಪಂಚಕೋಶಗಳೇ ಪರಮಾತ್ಮ ಅಂತ ಹೇಳೋರ್ದು ಒಂದು ಗುಂಪು, ಪಂಚಕೋಶಗಳ ಒಳಗಿರುವ ಚೈತನ್ಯ ಏನದ ಅದು ಪರಮಾತ್ಮ ಅಂತ ಹೇಳೋದು ಇನ್ನೊಬ್ಬರು ಗುಂಪು. ಅವರಿಗೆ ಜಡವಾದಿಗಳಂತಾರೆ, ಇವರಿಗೆ ವೇದಾಂತ ಸಿದ್ಧಾಂತಿಗಳು ಅಂತಾರೆ. ವೇದ ಏನ್ ಹೇಳ್ತದ, ಅರಿಸಿಕೊಳ್ಳುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ, ಅರಿಯುವ ವಸ್ತು ಆತ್ಮ. ಈ ಪಂಚಕೋಶಗಳು ಇವು ಅರಿಸಿಕೊಳ್ಳುವ ವಸ್ತುಗಳವೋ ಏನು ಅರಿಯುವ ವಸ್ತುನ? ಇವಕ್ಕೇನರೇ ಅರಿಯೋದೇನು? ನಾನು ಅನ್ನಮಯ ಕೋಶ, ನಾನು ಪ್ರಾಣಮಯ ಕೋಶ, ನಾನು ಆನಂದಮಯ ಕೋಶ, ನಾ ವಿಜ್ಞಾನಮಯ ಕೋಶ, ತಾವಕ್ಕೇನಾರ ಅರಿಯೋದೇನು? ನಿಮ್ಮ ಬಳಿ ಬುದ್ಧಿ ಅದಲ್ಲ, ಆ ಬುದ್ಧಿಗೆ ನಾ ಬುದ್ಧಿ ಅಂತ ಏನಾರ ಗೊತ್ತದೇನು? ಅದಕ್ಕೆ ಏನು ಗೊತ್ತಿಲ್ಲ. ಮತ್ತೆ ಯಾರ ಬುದ್ಧಿ ಅಂತಾರೆ ಏನಾರ ಅದಕ್ಕೆ ಗೊತ್ತದೇನು? ಏನು ಗೊತ್ತಿಲ್ಲ. ನಿಮ್ಮ ಮನಸ್ಸಿಗೆ ನಾನು ಮನಸ್ಸು ಅಂತ ಅದಕ್ಕೆ ಏನಾರ ನಾಲೆಜ್ ಅದ ಏನು? ಇಲ್ಲ. ಅಚಿತ್ತಾಗ್ಯವ, ಅಚಿತ್ತು. ಅವಕ್ಕ ತಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಮತ್ತೆ ಯಾರ ಮನಸ್ಸಂತೂ ಅವಕ್ಕೇನು ಗೊತ್ತಿಲ್ಲ. ನಿಮ್ಮ ಶರೀರದಾಗಿದ್ದವು ಕೆಲಸ ಮಾಡ್ಲಕತ್ತವ, ಆದ್ರೆ ನಿಮ್ಮ ನಾಮರೂಪ ತಗೊಂಡು ಏನಾರ ಅಭಿಮಾನ ಪಟ್ಟವೆ ನಾವು? ಇಂಥವ್ರ ಬುದ್ಧಿ, ಇಂಥವ್ರ ಮನಸ್ಸು, ಇಂಥವ್ರ ವಿಚಾರ ತಾವೇನಾರ ಅಭಿಮಾನ ಪಟ್ಟವೇನು ನಿಮ್ಮ ಬಗ್ಗೆ? ಏನೂ ಇಲ್ಲ. ಅವು ಅರಿಸಿಕೊಳ್ಳುವ ವಸ್ತುಗಳು, ಅವುಗಳನ್ನು ಅರಿಯುವ ವಸ್ತು ನಾವು. ನನ್ನ ಮನಸ್ಸು ಹೆಂಗದ, ನನ್ನ ಬುದ್ಧಿ ಹೆಂಗದ, ಏನೇನದ ಅನ್ನೋದು ಇದನ್ನ ನೀವು ಅರಿತೀರಾ ಇಲ್ಲ? ನಿಮ್ಮ ಮನಸ್ಸು ಏನು ಆಲೋಚನೆ ಮಾಡ್ಲಕತ್ತದ ಅಂತೇಳಿ ನಿಮಗೆ ಅರಿವು ಆಗ್ತದ ಇಲ್ಲ? ನಿಮ್ಮ ಇಂದ್ರಿಯಗಳು ಏನು ಮಾಡ್ಲಕತ್ತವ, ಎದರಾಗ ಆಸಕ್ತಿ ವಹಿಸ್ಲಕತ್ತವ ಅನ್ನೋದು ಅರಿವು ನಿಮಗೆ ಆಗ್ತದ ಇಲ್ಲ? ಯಾವುದರ ಬಗ್ಗೆ ಅಭಿಮಾನ ಪಡ್ಲಕತ್ತೀನಿ, ಯಾವುದರ ಬಗ್ಗೆ ನಾನು ಅಹಂಕಾರ ಪಡ್ಲಕತ್ತೀನಿ ಅಂತ ನಿಮಗ ಏನು ನೆನಪು ಮಾಡ್ಕೊಳಕತ್ತೀವಿ ಅನ್ನೋದು ಅರಿವು ಆಗ್ಲಕತ್ತದ ಇಲ್ಲ ನಿಮಗ? ಇವೆಲ್ಲ ಅರಿವು ಮಾಡ್ಕೊಳ್ಳೋದು ಯಾವುದು? ಆತ್ಮ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ಜಡ ಪದಾರ್ಥಗಳು ಅನಾತ್ಮಗಳು. ಈ ಅನಾತ್ಮಗಳನ್ನೇ ಆತ್ಮ ಅಂತ ತಿಳ್ಕೊಂಡು ತಾನು ಏನ್ ಮಾಡ್ಯಾನ, ಅವುಗಳನ್ನ ತನ್ನಿಂದ ಭಿನ್ನವಾಗಿಟ್ಟು ಇದು ಅನ್ನಮಯ ಕೋಶ, ಇದು ಪ್ರಾಣಮಯ ಕೋಶ ಅಂತೇಳಿ ಅದನ್ನು ಸಪರೇಟ್ ಇಟ್ಟಾಗ ಆತ್ಮ ಏನು ಒಂದು ಜಡ ವಸ್ತುವಿನ ಗತ್ಲೆ ಆದಾಗ ಈ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ. ತಾನು ಒಂದು ಜಡ ಆಗಿಬಿಟ್ಟಾನೆ. ಜಡ ವಸ್ತುವಿನ ಜೊತೆಗೆ ತಾನು ತನ್ನ ಸ್ವರೂಪವನ್ನು ಅರಿಲಾರ್ದವ ಜಡನೇ ಅಲ್ಲ. ಸ್ವಪ್ರಜ್ಞಾ ರಹಿತತ್ವಂ ಜಡತ್ವಂ.
ತಾನು ಆತ್ಮ ಅಂತೇಳಿ ತಿಳ್ಕೊಳ್ಳಾರ್ದ ಜಡನೇ ಹೌದಾ ಅಲ್ಲ? ಮತ್ತ ಅವ ಜಡ. ಈ ಜಡ ವಸ್ತು ಇದ್ದ ಮೇಲೆ ನಾವು ಸಾಧನೆ ಯಾಕೆ ಮಾಡಬೇಕು? ಜಡ ವಸ್ತುನೇ ತಾನಾಗಿ ತನ್ನ ಅರಿವೇ ತನಗಿರ್ಲಿಲ್ಲ ಅಂತಂದ್ರ ನಾವಿವೆಲ್ಲ ಸಾಧನೆ ಯಾಕೆ ಮಾಡಬೇಕು? ಈ ಅನ್ನಮಯ ಕೋಶಾದಿಗಳು ಏನದವ, ಪಂಚಕೋಶಾದಿಗಳು, ಇವುಗಳನ್ನ ಅರಿಯುವ ವಸ್ತು ಅಂತ ತಿಳ್ಕೊಂಡು ಇವು ನನ್ನಿಂದ ಅರಿಸಿಕೊಳ್ಳುವ ವಸ್ತು, ತಾನು ಇವುಗಳನ್ನು ಅರಿಯುವ ವಸ್ತು ಅಂತ ತಿಳ್ಕೊಂಡು ತನ್ನ ಸ್ವರೂಪದ ಬಗ್ಗೆ ಸ್ಪಷ್ಟವಾದ ಒಂದು ನಿಲುವು ತಾಳಿ ಅದಕ್ಕೆ ಸಂಬಂಧಪಟ್ಟಂತ ಶಾಶ್ವತವಾದ ಆನಂದ ಹೊಂದಬೇಕಾದ್ರೆ ಈ ಮಲ ವಿಕ್ಷೇಪಗಳನ್ನ ಕಳ್ಕೊಂಡು ಆಧ್ಯಾತ್ಮ ಸಾಧನೆ ಮಾಡಬೇಕು. ಅವ್ರಿಗೇನ್ ಮಾಡೋದು ಬೇಕಾಗಿಲ್ಲ. ಹಿಂಗಾಗಿ ಅವ್ರ ಹಂಗಂತಾರ ಹಿಂಗಂತಾರ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈ ಬ್ಯಾರೆಯವರು ನಿಮ್ಮ ಬಗ್ಗೆ ನಿಮ್ಮ ಜೊತೆಗೆ ಬ್ಯಾರೆಯವ್ರದ್ದು ಭಿನ್ನಾಭಿಪ್ರಾಯ ಇದ್ದಾಗ ನಿಮಗೆ ಸಮಾಧಾನ ಕೊಡೋಂಥದ್ದು ಒಂದು ವಿಚಾರ. ಏನ್ ಹೇಳ್ರಿ? ನಿಮ್ಮ ಸಿದ್ಧಾಂತಕ್ಕ ವಿರೋಧವಾಗಿ ಹೇಳಂತವ್ರು ಇದ್ದಾಗ ನಿಮಗೆ ಎದರಿಂದ ಸಮಾಧಾನ? ಆತ್ಮವನ್ನ ಆತ್ಮದಿಂದನ ತಿಳ್ಕೊಳ್ಳುವಂತ ಒಂದು ವಿಚಾರ. ಆತ್ಮವನ್ನು ತಿಳ್ಕೊಳ್ಳೋದು, ಆತ್ಮದಿಂದ ಆತ್ಮವನ್ನ ಅರಿಲಿಕ್ಕೆ ನಿಮಗ ಒಂದು ಸಮಾಧಾನ ಮಾಡಂತದ್ದು, ಸಮಾಧಾನ ಆಗಂತದ್ದು ಒಂದು ವಾಕ್ಯ ಏನಪ್ಪ? ಇದು ಜಗತ್ತು, ಇದು ಜಗತ್ತು. ಹಿಂಗಂದಾಗ ಯಾರು ನೆನಪಾತಾರ ಹೇಳ್ರಿ? ಯಾರ ಡೈಲಾಗ್ ಇದು? ಇದು ಜಗತ್ತು, ಇಲ್ಲಿ ಹಿಂಗೆ ಇರ್ಬೇಕಂತೇನಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹ್ಯಾಂಗ್ ಬೇಕಂಗಿರ್ತಾರ, ಏನ್ ಬೇಕಾದ ಇರ್ತದ. ಇದು ಜಗತ್ತು, ಇಲ್ಲಿ ಹಿಂಗೆ ಇರ್ಬೇಕಂತೇನಿಲ್ಲ, ಎಲ್ಲ ಅನಿರ್ವಚನೀಯ, ಹ್ಯಾಂಗ್ ಬೇಕು ಹಂಗೆ ಇರ್ತದ. ನಿನಗೆ ಹೆಂಗ್ ಬೇಕು ನೀನಿರು, ಅವ್ರಿಗೆ ಹೆಂಗ್ ಬೇಕು ಹಂಗಿರ್ತಾರ. ನಿನ್ನಂಗೆ ಅವ್ರು ಇರ್ಬೇಕಂತ ಜಿದ್ದು ಮಾಡಿ ಗುದ್ದಾಡ್ಬೇಡ. ಅವ್ರ ಏನ್ ಮಾಡ್ಬೇಕಂತ ಬಂದಾರ ಅವ್ರು ಮಾಡ್ತಿರ್ತಾರ, ನೀನೇನ್ ಮಾಡ್ಬೇಕಂತ ಬಂದಿದಿ ನೀನ್ ಮಾಡ್ತೀವಿ. ಇದು ಸಮಾಧಾನ ಕೊಡುವಂತ ವಾಕ್ಯ. ಆ ಸಿದ್ದೇಶ್ವರ ಸ್ವಾಮೀಜಿ ವಾಕ್ಯಗಳು ನಮಗ ಶಾಂತಿ ಸಮಾಧಾನ ಕೊಡ್ತಾವ. ಈಗ ನಮಗ ಅನಾತ್ಮಗಳೇ ಇವೇನದವ, ಪಂಚಕೋಶಗಳೇ ಆತ್ಮ ಅಂತೇಳಿ ಯಾರು ವಾದಿಸ್ತಿರ್ತಾರ ಅವರಿಗೆ ತಮ್ಮ ಆತ್ಮದ ಬಗ್ಗೆ ಅರಿವಿಲ್ಲ. ಏನಾಗ್ಬಿಟ್ರು? ಜ್ಞಾನವನ್ನ ತಮ್ಮಿಂದ ಭಿನ್ನವಾಗಿದ್ದಕ್ಕೆ ಅವರು ಅನಾತ್ಮಗಳೇ ಆಗಿಬಿಟ್ರು, ಜಡನೇ ಆಗಿಬಿಟ್ರು. ಈಗ ಜಗತ್ತಿನಾಗ ಜಡ ಅನ್ನೋನ ನಾವೇನ್ ತಿಳ್ಕೊಂಡಿವಿ? ಕಲ್ಲ, ಮಣ್ಣ, ಗಾಳಿ ಇವೆಲ್ಲ ಅಂತ ತಿಳ್ಕೊಂಡಿವಿ. ಈಗ ಜಡ ವಸ್ತುಗಳ ಪಟ್ಟಿಯೊಳಗೆ ಯಾರು ಸೇರ್ಲಕತ್ತಾರ? ಈಗ ಆತ್ಮಜ್ಞಾನವಿಲ್ಲದ ಮನುಷ್ಯರು ಪಂಚಕೋಶಗಳನ್ನೇ ಪರಮಾತ್ಮ ಅಂತಂದು ತಮ್ಮ ಆತ್ಮ ಚೈತನ್ಯದ ಬಗ್ಗೆ ತಮಗರಿವಿಲ್ಲದ ಮನುಷ್ಯರು, ಅವರು ಜಡನೆ. ಈಗ ಕಲ್ಲ ಮಣ್ಣಿಗೆ ನಾ ಕಲ್ಲತ್ತು ಗೊತ್ತಿಲ್ಲ, ಮಣ್ಣಿಗೆ ನಾ ಮಣ್ಣತ್ತು ಗೊತ್ತಿಲ್ಲ. ಅದೇ ರೀತಿ ಆತ್ಮ ಸ್ವರೂಪರಾಗಿದ್ದು ತಾವು ಆತ್ಮ ಅಂತ ಯಾರ್ಯಾರಿಗೆ ಗೊತ್ತಿಲ್ಲ, ಬೇರೆ ಯಾವದಕ್ಕೋ ಆತ್ಮ ಅಂತೇಳಿ ತಮ್ಮಿಂದ ಭಿನ್ನವಾದ ವಸ್ತುಗಳನ್ನು ಆತ್ಮ ಅಂತ ಯಾರು ಪ್ರತಿಪಾದನೆ ಮಾಡ್ತಾರ ಅವರೆಲ್ಲರೂ ಜಡ ಸ್ವರೂಪರು. ಅವರಿಗೆ ಈ ಸಾಧನೆ ಮಾಡೋದು ಬೇಕಾಗಿಲ್ಲ, ಅವ್ರದ್ದು ಏನು ಕೆಲಸ ಇಲ್ಲ ನಮ್ಮ ಹತ್ರ. ಅವರಿಗೆ ಇಲ್ಲಿ ನಮ್ಮ ಹತ್ರ ಯಾವ ಕೆಲಸನೂ ಇಲ್ಲ. ಅವ್ರ ಸಂಗಟ ನಾವು ವಾದ ಮಾಡೋದು ಬೇಕಾಗಿಲ್ಲ, ಅವ್ರ ಸಂಗಟ ನಾವು ಏನು ಕಿರಿಕಿರಿ ಮಾಡೋದು ಬೇಕಾಗಿಲ್ಲ, ನಮ್ಮದೇ ಕರೆಕ್ಟ್ ಅಂತ ಹೇಳೋದು ಬೇಕಾಗಿಲ್ಲ. ಸುಮ್ಮ ಮುಂದೆ ನೋಡಿ ನಮ್ಮ ಸಾಧನೆ ನಾವು ಮಾಡಬೇಕು. ಈಗ ನಿಮ್ಮ ಮನ್ಯಾಗ ಬೆಕ್ಕನೂ ಅದಾವ, ಇಲಿನೂ ಅದಾವ. ಇಲಿ ತಮ್ಮ ಬದುಕು ತಾವು ಮಾಡ್ತಿರ್ತಾವ, ಬೆಕ್ಕು ತನ್ನ ಬದುಕು ತಾವು ಮಾಡ್ತಿರ್ತದೆ. ಬೆಕ್ಕಾದ ಇಲಿ ಎಲ್ಲರೂ ಹೋಗ್ಯದೇನು? ಇಲಿನವ ಬೆಕ್ಕನವ ಎರಡೂ ಅದಾವ ಈ ಜಗತ್ತಿನಾಗ. ಎಲ್ಲೋ ಅವ್ರದ್ದು ಆಯುಷ್ಯ ತೀರಿದ ಹೊತ್ನಾಗ ಒಂದು ಇಲಿ ಬಂದು ಬೆಕ್ಕಿನ ಬಾಯಾಗ ಬೀಳ್ತದ ಅಷ್ಟೇ. ಹಂಗಂತೇಳಿ ಇಲಿ ಏನು ಎಲ್ಲ ಓಡೋಗ್ಬಿಟ್ಟವ ಒಂದು ಮನೆ ಖಾಲಿ ಮಾಡ್ಕೊಂಡು? ಅವು ಅದಾವ. ನಮ್ಮ ಮನೆಯಾಗ ಒಂದು 15-20 ಇಣಚಿ ಅದಾವ ಹಿಂದೆ, ಬೆಕ್ಕನೂ ಅದಾವ.
ಯಾವಾಗೋ ಒಂದ್ಸಾರಿ ಒಂದ್ ಇಣಚಿ ಬೆಕ್ಕಿನ ಬಾಯಾಗಿ ಸಿಕ್ಕೊಂಡ್ಬರ್ತದೆ, ಆಯ್ತು. ಆಮೇಲೆ ಏನಿಲ್ಲ, ಅವು ಓಡಾಡ್ತಾವೆ, ಇವು ಓಡಾಡ್ತಿರ್ತವೆ. ಹಿಂಗೆ ಜಗತ್ತು, ಇದು ಜಗತ್ತು. ಬೆಕ್ಕಿನ ಸಲುವಾಗಿನೂ ಜಾಗ ಅದ, ಇಲಿ ಸಲುವಾಗಿನೂ ಜಾಗ ಅದ. ಹಂಗ ಇಲ್ಲಿ ಏನದ, ಈ ಪಂಚಕೋಶಗಳೇ ಪರಮಾತ್ಮ ಅಂತ ಹೇಳ್ಕೊಂಡು ತಮ್ಮ ಆತ್ಮ ಸ್ವರೂಪವನ್ನು ಮರೆತ ಜಡ ಜೀವಿಗಳೂ ಈ ಜಗತ್ತಿನಾಗದರ. ಮತ್ತೆ ಪಂಚಕೋಶಗಳೇ ಆತ್ಮ ಅಲ್ಲ, ಅವುಗಳಿಗೂ ಭಿನ್ನವಾದ ಒಂದು ಆತ್ಮ ಚೈತನ್ಯ ಅಂತ ಆದ. ಅದು ನನ್ನ ನಿಜವಾದ ಸ್ವರೂಪ. ನಾನು ಪಂಚಕೋಶಗಳನ್ನು ಅರಿಯುವವನು, ಅವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ವಸ್ತುಗಳು, ಜಡ ವಸ್ತುಗಳು ಅಂತೇಳಿ ಚೈತನ್ಯ ಸ್ವರೂಪರಾಗಿ ಚೈತನ್ಯದ ಬೆಳಕನ್ನ ಕಾಣುವುದಕ್ಕೆ ಯಾರು ಸಾಧನೆ ಮಾಡ್ತಾರ ಅವರು ವೇದಾಂತ ಸಿದ್ಧಾಂತಿಗಳು. ಅದಕ್ಕೆ ಈ ಪೇಜ್ ಅರ್ಥ ಆಯ್ತಾ? ಜ್ಞಾನಕ್ಕಿಂತಲೂ ಭಿನ್ನವಾದ ಘಟವೇ ಮೊದಲಾದ ಯಾವ ರೀತಿಯ ಜಡ ವಸ್ತುಗಳು ಇರುವವೋ ಅವು ಅನಿತ್ಯವಿರುತ್ತವೆ. ಅದರಂತೆ ಆತ್ಮನಾದರೂ ಕೂಡ ಜ್ಞಾನ ಸ್ವರೂಪ ಅಲ್ಲ ಎಂದು ಹೇಳಿದ್ದಾದರೆ ಘಟವೇ ಮೊದಲಾದವುಗಳಂತೆ ಆತ್ಮವು ಜಡವಾಗಬೇಕಾಗುತ್ತದೆ. ತನ್ನೊಳಗಿರುವ ಆತ್ಮಕ್ಕ ಜ್ಞಾನನೇ ಇಲ್ಲ ಅಂತಂದ್ರೆ ಅದು ಆತ್ಮ ಜಡ ಆಯ್ತು. ಅಂದರೆ ಜ್ಞಾನಕ್ಕಿಂತಲೂ ಆತ್ಮವು ಭಿನ್ನ ಅಂತ ಪ್ರತಿಪಾದಿಸಿದರೆ ಆತ್ಮವನ್ನ ಅರಿಸಿಕೊಳ್ಳುವ ಜಡ ಅನಿತ್ಯ ಅಂತ ಹೇಳಬೇಕಾಗುತ್ತದೆ. ಒಂದು ವೇಳೆ ಆತ್ಮನು ಅನಿತ್ಯವಾದದ್ದಾದರೆ ಮೋಕ್ಷಾರ್ಥಕ್ಕಾಗಿ ಮಾಡುವ ಸಾಧನೆಗಳೆಲ್ಲ ನಿಷ್ಫಲವಾಗುತ್ತವೆ. ಆತ್ಮ ಜಡ ಅಂತೇಳಿ ಪಂಚಕೋಶಗಳೇ ಆತ್ಮ ಅಂತ ಅಂದ್ಮೇಲೆ ತಾನೇನಾತನ, ತನ್ನ ಆತ್ಮದ ಬಗ್ಗೆ ತನಗೆ ಜ್ಞಾನ ಇಲ್ಲ ಅಂತಂದ್ರೆ ಅವ ಜಡನೇ ಆದ, ಸ್ವಪ್ರಜ್ಞಾ ರಹಿತ, ಜಡ ಆಗಿಬಿಟ್ಟ. ಜಡ ಆದ್ಮೇಲೆ ಈ ಪಂಚಕೋಶಗಳ ಪರಮಾತ್ಮ ಮಾಡಿಕೊಂಡು ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವಿಲ್ಲದ ಜಡ ತಾನು ಆದ್ನಂತಂದ್ರ ಆವಾಗ ಏನ್ ಹೇಳ್ತಾರ, ಮೋಕ್ಷಾರ್ಥಕ್ಕಾಗಿ ಮಾಡುವ ಸಾಧನೆಗಳೆಲ್ಲ ನಿಷ್ಫಲ, ಮಾಡುವ ಅವಶ್ಯಕತೆ ಇಲ್ಲ. ಆತ್ಮನು ಜಡವೇ ಆಗಿದ್ದರೆ ಅನ್ನೋದು ಅರ್ಥ ಆಯ್ತಾ? ಈಗ ಪಂಚಕೋಶಗಳೇ ಪರಮಾತ್ಮ ಅಂತೇಳಿ ತಾನು ತನ್ನ ಸ್ವರೂಪವನ್ನು ಅರಿಯದಿದ್ದರೆ ಅದು ಆತ್ಮ ಜಡ ಆಯ್ತಾ ಇಲ್ಲ? ಅಲ್ಲಿ ಸ್ವಪ್ರಜ್ಞೆ ರಹಿತ ಆಯ್ತಾ ಇಲ್ಲ? ಪಂಚಕೋಶಗಳನ್ನೇ ಆತ್ಮ ಅನ್ಕೊಂಡು ಅವುಗಳನ್ನು ಅರಿಯುವ ತಾನು ತನ್ನ ಪ್ರಜ್ಞೆ ಇಲ್ಲದಂಗ ಆದ್ನು ಅಂತಂದ್ರೆ ಅವ ಜಡ ಆದ, ಆತ್ಮ ಜಡ ಆದ, ಸ್ವಪ್ರಜ್ಞೆ ರಹಿತ ಆದ. ಆಗಿದ್ದಕ್ಕೆ ಏನಾಯ್ತು? ಶ್ರಮಪಟ್ಟು ನಿಷ್ಕಾಮ ಕರ್ಮ ಮಾಡಿ ಮಲದೋಷ, ನಿಷ್ಕಾಮ ಉಪಾಸನೆ ಮಾಡಿ ವಿಕ್ಷೇಪ ದೋಷ ಇವೆಲ್ಲ ಕಳ್ಕೊಳ್ಳೋ ಸಾಧನೆ ಎದಕ್ಕೆ ಮಾಡಬೇಕು? ಯಾರ ಸಲುವಾಗಿದು? ಜಡವಾದಿಗಳ ಸಲುವಾಗಿ. ಈ ಪಂಚಕೋಶಗಳು ಈಶ್ವರನಿಗಿರ್ಬೋದು, ಜೀವನಿಗಿರ್ಬೋದು, ಅವೆಲ್ಲ ಜಡ ವಸ್ತುಗಳು. ಅವುಗಳನ್ನು ಅರಿಯುವ ನಾನು ಆತ್ಮ ಅವುಗಳಿಗಿಂತ ಭಿನ್ನ ಇದ್ದೀನಿ. ನನ್ನ ಸ್ವರೂಪದ ಆನಂದ, ಈ ಮನುಷ್ಯ ಜನ್ಮದ ಬೆನಿಫಿಟ್ಟು, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದು, ಅದನ್ನು ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೋಬೇಕಂತೀನಿ ನಾನು ಅಂತೇಳಿ ಯಾರು ಸಾಧನೆ ಮಾಡ್ತಾರ ಅವ್ರಿಗೆ ಇವೆಲ್ಲ ಅವಶ್ಯಕತೆಗಳು ಆದವ ಅಂತೇಳಿ ಮುಂದಕ್ಕೆ ಕರ್ಕೊಂಡು ಬಂದರು. ಇರ್ಲಿ, ಜಡವಾದಿಗಳು ಇರ್ಲಿ, ಭೇದವಾದಿಗಳು ಇರ್ಲಿ, ಎಲ್ಲರೂ ಇರ್ಲಿ ಈ ಜಗತ್ತಿನೊಳಗೆ. ಯಾಕಂದ್ರೆ ಇದು ಜಗತ್ತು, ಎಲ್ಲರಿಗೆ ಅವಕಾಶ ಅದ. ಪವಿತ್ರ ಜೀವಿಗಳು, ಪವಿತ್ರ ಪಾವನ ದೇವತೆಗಳು ಅದರ, ಹೊಲಸ ಹಂದಿಗಳು ಇದ್ರಾಗ ಅದರ. ಏನು ಮಾಡೋಕ್ಕಾಗಲ್ಲ, ಜಗತ್ತಿನಾಗ ಎಲ್ಲಾನು ಇರ್ತದೆ. ನಿಮ್ಗೆ ಏನ್ ಮಾಡ್ಬೇಕು ನೀವು ಮಾಡ್ರಿ, ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತಿರ್ತಾರೆ. ಹೊಲಸು ಅಂತೇಳಕ್ಕೆ ನೀವು ಅದ್ರ ಸಂಘಟನೆ ಹೊಲಸಾಲಕ್ಕೆ ಹೋಗ್ಬೇಡ್ರಿ. ಈಗ ಅಲ್ಲಿ ಒಂದು ಮಲ್ಲಿಗೆ ಹೂವ ಬಿದ್ದದ. ಯಾರೋ ಹೆಣ್ಮಗಳು ತಲೆ ಒಳಗ ಮಲ್ಲಿಗೆ ಹೂವ ಮುಡ್ಕೊಂಡು ಹೋಗ್ಯಾಳ, ತಲೆ ಮೇಲೆ ನೀರ್ ಹಾಕೊಂಡಾಳ, ದೇವ್ರಿಗೆ ಹೋಲಕತ್ತಾಳ. ಒಂದು ಮೊಳ ಮಲ್ಲಿಗೆ ಹೂವ ತಗೊಂಡಾಳ, ಒಂದು ಹೇರ್ ಪಿನ್ ತಗೊಂಡಾಳ. ಹೆಣಲು ತುರ್ಬ ಏನು ಕಟ್ಕೊಂಡಿಲ್ಲ, ಹಂಗೆ ಲೂಸ್ ಇರೋ ತಲೆ ಕೂದಲಿಗೆ ಒಂದಿಟ್ಟು ಹೇರ್ ಪಿನ್ ಹಾಕಿ ಒಂದಿಷ್ಟು ಮಲ್ಲಿಗೆ ಹೂವ ಸಿಗಿಸ್ಕೊಂಡು ಹೊಂಟ್ಬಿಟ್ಟ. ಅದು ಹೇರ್ ಪಿನ್ ಹೂವ ಎಲ್ಲ ಅಲ್ಲೇ ದಾರ್ಯಾಗ ಬಿದ್ದುಬಿಟ್ಟ. ಈಗ ಅಲ್ಲಿ ಒಂದು ಮೊಳ ಮಲ್ಲಿಗೆ ಹೂವ ಬಿದ್ದದ, ಅದರ ಬಗಲಿಗೆ ಆ ಕಡೆ ಒಂದು ಮುದ್ದೆ ಎಮ್ಮಿ ಸಗಣಿ ಇಟ್ಟ.
ಸಗಣಿ ಏನ್ ಮಾಡ್ಲಕತ್ತದದು? ತನ್ನ ದುರ್ನಾತ ಬೀರಿ ತನ್ನ ಸ್ವರೂಪ ಏನದ ತಂದ ತೋರಿಸ್ಲಕತ್ತದ. ಇದು ಮಲ್ಲಿಗೆ ಹೂವು ಏನ್ ಮಾಡ್ಲಕತ್ತದ? ತನ್ನ ಒಳ್ಳೆ ದೃಶ್ಯಗಳು, ಕೋಮಲ ದೃಶ್ಯವನ್ನ ಪ್ರದರ್ಶನ ಮಾಡ್ತಾ, ಜಗತ್ತ ಸುಂದರ ಮಾಡ್ತಾ, ಸುಗಂಧ ಪರಿಮಳ ಬೀರ್ಲಕತ್ತದ. ಆ ಸಗಣಿ ದುರ್ಗಂಧ ಬೀರ್ಲಕತ್ತದ, ನಾನ್ಯಾಕೆ ಸುಗಂಧ ಬೀರ್ಲಿ ಅಂತೇಳಿ ಏನಾರೆ ಅದ್ರ ಸಂಗಟ ಕಾಂಪಿಟೇಷನ್ ಮಾಡ್ಲಕತ್ತದೇನಿದು? ಅದಕ್ಕ ಪಂಚಕೋಶಗಳೇ ಪರಮಾತ್ಮ ಅನ್ನೋರು, ಇದು ಜಗತ್ತು. ಅವ್ರು ಮಾಡ್ತಿದ್ರು ಮಾಡಲ್ರಕ್ಕ. ತಮ್ಮ ಆತ್ಮದ ಸ್ವರೂಪದ ಬಗ್ಗೆ ತಮಗೆ ಜ್ಞಾನ ಇರ್ಲಾರ್ದೆ ತಾವು ಒಂದು ಜಡ ವಸ್ತುವಿನ ಗತ್ಲೆ ಇದ್ರು, ಸ್ವಪ್ರಜ್ಞಾ ರಹಿತರಾಗಿದ್ರು ಅಂತಂದ್ರೆ ಅವ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಾರ್ದೆ ಮಲ್ಲಿಗೆ ಹೂವ ಯಾವ ರೀತಿ ಸಗಣಿಯ ಪಕ್ಕದಲ್ಲಿದ್ದರೂ ತನ್ನ ಪರಿಮಳ ಬೀರುವ ಕರ್ತವ್ಯ ಹೆಂಗ್ ಮಾಡ್ತದ, ನಮ್ಮ ಕರ್ತವ್ಯ ನಾವೇನ್ ಮಾಡ್ಬೇಕು? ವೇದಾಂತ ಸಿದ್ಧಾಂತದ ಸಾಧನೆ ನಮ್ಮದು ನಾವು ಮಾಡ್ಕೋತ ಇರಬೇಕು. ಇದಕ್ಕಿಂತ ಮತ್ತಿನ್ನೇನು ಹೇಳ್ಬೇಕು ನಾವು? ಆತ್ಮಜ್ಞಾನ ರಹಿತರಾದಂಥವರೆಲ್ಲ ಜಡ ಜೀವಿಗಳೇ, ಜಡವಾದಿಗಳು, ಜಡ ಜೀವಿಗಳು. ಆ ಜಡ ಜೀವಿಗಳು ಹಿಂಗಂತಾರ ಹಂಗಂತಾರ, ಇದು ಜಗತ್ತದ ಅಂತಾರಪ್ಪ, ಏನು ಮಾಡಕ್ಕಾಗಲ್ಲ. ನಿಮಗ್ ಬಂದು ಎಲ್ಲರೂ ಹೊಗಳೇಬೇಕಂದ್ರೆ ಒಂದೊಂದ್ಸರಿ ಬೈತಿರ್ತಾರ. ಬೈಯೋ ಟೈಮ್ನಾಗ ಇದು ಜಗತ್ತು, ಇದು ಹಿಂಗೆ ಇರ್ಬೇಕಂತಿಲ್ಲ, ಇಲ್ಲಿ ಯಾವಾಗ ಬೇಕಾವಾಗ ಏನ್ ಬೇಕು ಅದು ಆತಿರ್ತದ. ಏನದು ಈಗ ನೋಡ್ರಿ ಹೆಂಗ ತಲೆ ಸ್ವಚ್ಛಿಟ್ಕೋಬೇಕು. ಈಗ ಯಾರು ನಮ್ಮ ಬೆಂಗಳೂರ್ಲಿಂತ ಕಮಿಷನರ್ ಸಾಹೇಬ್ರು ಬಂದಿರಲ್ಲ, ಅವ್ರ ಯಾರು ನಮ್ಮ ಮನೆ ಬಂದಿರಲ್ರಿ, ಮನೆಗೆ ಬೆಂಗಳೂರು ಬಂದಿರಲ್ರಿ, ಅವ್ರ ಹೆಸರು ಬಾಯಿಗೆ ಬರಲ್ಲ. ಮೊನ್ನೆ ನಮ್ಮ ಮನೆಗೆ ಬಂದ್ರಲ್ಲ ಗೆಸ್ಟು, ಬೆಂಗಳೂರು ಅತಿಥಿಗಳು, ಚಿಕ್ಕಿರಪ್ಪ, ಚಿಕ್ಕಿರಪ್ಪ ಶರಣರು ಬಂದ್ರು. ಅವ್ರು ಈ ಸತ್ಸಂಗ ಸೇರೋದಕ್ಕಿಂತ ಮೊದಲು ಅವರ ಆರೋಗ್ಯ, ಅನಾರೋಗ್ಯ, ಕ್ಯಾನ್ಸರ್ ಏನೇನೋ ಅಂತ ಭಯಂಕರ ತ್ರಾಸಿತ್ತು. ಸ್ವಾಮೀಜಿ ನಿಮ್ ಪ್ರವಚನ ಕೇಳಿ ಆತ್ಮ ಚೈತನ್ಯ ಉಂಟಾಗಿ ನಮ್ಗೆಲ್ಲ ಆರಾಮಾಯ್ತು, ಹಿಂಗ ಏನೆಲ್ಲ ಹೇಳಿ ಏನಾಗ್ಯದ, ಅವ್ರು ಆರಾಮಾಗಿ ಹೋಗ್ಬಿಟ್ರಿ. ಈಗ ಸ್ವಚ್ಛಾಗ್ಯಾರ. ಈಗ ಅವ್ರು ಅಗ್ದಿ ಆರಾಮ್, ದೇಶ ಎಲ್ಲ ತಿರುಗಾಡಕತ್ತಾರ ಕಾರ್ ತಗೊಂಡು. ಅವ್ರ ಬಲ್ಲಿ ಇಲ್ಲ ಕ್ಯಾನ್ಸರ್. ಈಗ ಕ್ಯಾನ್ಸರ್ ಯಾರ ಬಲ್ಲಿ ಅದ? ನನ್ನ ತಲೆಗೆ ಅದು. ನನ್ನ ತಲೆಗೆ ತೆಗಿಬೇಕಲ್ಲ, ನಮ್ಮ ತಲೆಗೆ ಇಟ್ಕೋಬಾರ್ದೋದಿಲ್ಲ. ಯಾರ ಬಲ್ಲಿ ಇದ್ದು ಯಾರು ಸಫರ್ ಆಗ್ಯಾರ ಅವ್ರ ತಲೆಗೂ ಇಲ್ಲ, ಅವ್ರ ಮೈಯಾಗೂ ಇಲ್ಲ. ದೇ ಆರ್ ಹ್ಯಾಪಿ ನಾವು, ಸಂತೋಷವಾಗಿದಾರ ಅವರು. ಮನೆಯಾಗ ಅಷ್ಟೇ ಕಾಳಜಿ ಮಾಡಿ ಎಲ್ಲೋ ಒಂದು ಜ್ಯೂಸ್ ಕುಡಿದು ಬದುಕಬೇಕಾದಂಥವ್ರು ಹೋಟೆಲ್ ಖಾನ ಒಳಗೆ ಉಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಮಟ್ಟಿಗೆ ಅವ್ರು ಡೆವಲಪ್ ಆಗ್ಯಾರ 65-70 ವಯಸ್ಸಿನಾಗ ಅಂದಾಗ ಅವರ ಅನಾರೋಗ್ಯದ ಸುದ್ದಿ ನಮ್ಮ ತಲೆಯಾಗ ಇಟ್ಕೊಂಡು ಮಾತಾಡಿದಾಗ ಒಮ್ಮೆ ಬರೀ ಅದೇ ಸುದ್ದಿ ಮಾತಾಡಿದ್ರ ನಮ್ಮದನ್ನು ನಿರ್ಮಲ ಆಗಬೇಕ ಬೇಡ? ಹಿಂಗ ಇನ್ನೊಬ್ಬರ ವಿಷಯ ತಲೆಗೆ ಹಾಕೊಂಡು ನಾವು ಮಲಿನ ಆಗ್ತಿರ್ತೀವಲ್ಲ, ಇದು ಇರಬಾರ್ದಂತ ಹೇಳೋದು. ಚಿಕ್ಕ ಇವರಪ್ಪನ ಸುದ್ದಿ ನಾವ್ಯಾಕೆ ತಲೆಗೆ ಇಟ್ಕೊಂಡು ಇದು ಮಾಡ್ಬೇಕು? ಅವರು ಆತ್ಮ, ನಾವು ಆತ್ಮ ಅಂತೇಳಿ ಸಂತೋಷವಾಗಿ ಸಂಭ್ರಮ ಪಡ್ಬೇಕು. ಅವ್ರ ದೇಹ ಸ್ಥಿತಿ, ಅವ್ರ ಅನಾರೋಗ್ಯದ ಬಗ್ಗೆ ನಮ್ಮಿಂದ ಏನಾರ ಸಹಾಯ ಕೇಳಿದ್ರೆ, ನಮ್ಮ ಕಣ್ಣಿಗೆ ಏನಾರೇ ಕಂಡ್ರೆ ಏನ್ ಮಾಡ್ಬೇಕು ಅದನ್ನ ಬಿಟ್ಕೆ ನಾವು ಅದನ್ನೇ ತಲೆಯಾಗಿ ಇಟ್ಕೊಂಡು ಮಾತಾಡಿದಾಗ ಒಮ್ಮೆ ಬರೀ ಕ್ಯಾನ್ಸರ್ ಅನ್ನೋ ಮಾತುಗಳು ಆಡಬಾರ್ದು. ಈಗ ಚಿಕ್ಕಿರಪ್ಪ ದೇವರ ಸ್ವರೂಪ, ದೇವರಂಗಾಗ್ಬಿಟ್ಟನ ಪೂರ್ತಿ ಆನಂದ ಸ್ವರೂಪ, ಆನಂದ ಸ್ವರೂಪ. ಹೆಂಗೆ ಹಾಕಿರ್ಲ ಕೇರಳ ಇರಲಿ, ಆಗ್ಲಿ ನಡಿಲ್ಲ. ಹಾಗಿದ್ದವ್ರ ಬಗ್ಗೆ ನಾವ್ ಏನ್ ಮಾತಾಡಕ್ಕ? ಏನು ಮಾತಾಡ? ಪರಮಾತ್ಮ ಸ್ವರೂಪ ಆಗ್ಯಾರ. ಅದಕ್ಕೆ ಇಲ್ಲೇನಂತ, ಈ ರೀತಿಯಿಂದ ವೇದಾಂತ ವಾಕ್ಯಗಳ ವಿಶ್ವಾಸಹೀನರಾದ ಅನೇಕ ಬಹಿರ್ಮುಖಿ ಪುರುಷರುಗಳು ಪಂಚಕೋಶಗಳಲ್ಲಿಯೇ ಯಾವುದಾದರೂ ಒಂದನ್ನ ಆತ್ಮವೆಂದು ಗ್ರಹಿಸುತ್ತಾರೆ. ಇದರಿಂದ ಮುಖ್ಯವಾದ ಆತ್ಮ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದವರಾಗಿದ್ದಾರೆ.
ಆ ಪಂಚಕೋಶಗಳನ್ನು ನೋಡುವ ಸಾಕ್ಷಿ ಏನಾದ ಆ ಸಾಕ್ಷಿಯನ್ನ ಅವರು ಅರಿಯದವರಾಗಿದ್ದಾರೆ. ಇಲ್ಲಿಯ ತನಕ ಪಂಚಕೋಶಗಳನ್ನೇ ಪರಮಾತ್ಮ ಎಂದು ಪ್ರತಿಪಾದಿಸುವ ಪಾಮರರ ಬಗ್ಗೆ ಸಮಗ್ರವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇಲ್ಲಿಯ ತನಕ ಪಂಚಕೋಶಗಳೇ ಪರಮಾತ್ಮ ಅಂಥೇಳಿ ಇಲ್ಲಿ ತನಕ ಏನು ವಾದ ಮಾಡ್ಯಾರ, ಅಲ್ಲಿಂದ ಇಲ್ಲಿ ತನಕ ಅವರೆಲ್ಲರಿಗೂ ನಿಶ್ಚಲದಾಸ ಉತ್ತರ ಕೊಡ್ಲಕತ್ತಾರ. ಅದರ ಮೂಲಕ ಶಂಕರಾಚಾರ್ಯರ ಒಂದು ಶ್ಲೋಕದ ಮೂಲಕ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ. ಇದು ವೇದಾಂತ ವಾಕ್ಯ. ಈ ವೇದಾಂತ ವಾಕ್ಯದಲ್ಲಿ ವಿಶ್ವಾಸವಿಲ್ಲ, ಶ್ರದ್ಧೆ ಇಲ್ಲ ಅಂತಂದ್ರೆ ಅವರಿಗೆ ಆತ್ಮಜ್ಞಾನ ಆಗುವುದಿಲ್ಲ. ಆತ್ಮಜ್ಞಾನ, ನಾನು ಆತ್ಮ ಎನ್ನುವಂತ ಜ್ಞಾನ ಆಗಬೇಕು ಅಂತಂದ್ರೆ ಈ ವಾಕ್ಯದಲ್ಲಿ ಶ್ರದ್ಧೆ ಇರಬೇಕು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ, ಇದರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಈ ವಾಕ್ಯದಾಗ ಶ್ರದ್ಧೆ ಯಾರಿಗಿರ್ತದ ಅಂಥ ಶ್ರದ್ಧಾವಾನ್ ಲಭತೆ ಜ್ಞಾನ. ಆತ್ಮಜ್ಞಾನ ಯಾರಿಗುಂಟಾಗ್ತದ, ಯಾರಿಗೆ ಮೋಕ್ಷ ಆಗ್ತದ, ಯಾರಿಗೆ ಪರಮಾನಂದ ಪ್ರಾಪ್ತಿ ಆಗ್ತದ, ಯಾರಿಗೆ ಸರ್ವ ದುಃಖ ನಿವೃತ್ತಿ ಆಗ್ತದಂದ್ರೆ ಈ ವಾಕ್ಯದೊಳಗೆ ಶ್ರದ್ಧೆ ಇದ್ದವರಿಗೆ. ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವಿಲ್ಲ, ಆತ್ಮದ ಅನುಭವ ಇಲ್ಲ, ಆಯ್ತು ಹೋಲ್ಬಿಡ್ರಿ, ಆತ್ಮದ ಅನುಭವ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಆದರೆ ಆತ್ಮವನ್ನೇ ಪ್ರತಿಪಾದನೆ ಮಾಡುವಂತ ವೇದಾಂತ ಸಿದ್ಧಾಂತ ವಾಕ್ಯಗಳೇನದವಲ್ಲ, ಆ ವಾಕ್ಯಗಳ ಬಗ್ಗೆ ಶ್ರದ್ಧೆ ಇರಲಿ. ಹಿಂದಿನ ಹಿರಿಯರು ಅನುಭವಿಸಿ ಬರೆದರ ಆ ವಾಕ್ಯಗಳನ್ನ ಗುರು ನಿಮಗೆ ಹೇಳ್ತಾ ಇದ್ದಾನೆ. ನಿಶ್ಚಲದಾಸ ಹೇಳುವ ವಾಕ್ಯದ ಬಗ್ಗೆ ಹಿಂದಿನ ಹಿರಿಯರು ಅನುಭವಿಸಿ ಹೇಳಿದಂತ ವಾಕ್ಯದ ಬಗ್ಗೆ, ವೇದಾಂತ ವಾಕ್ಯದ ಬಗ್ಗೆ ಶ್ರದ್ಧೆ ಇರಲಿ. ನಿಮಗ ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಆದಾಗ ಆಗ್ತದ, ಆಗಿಲ್ಲ ಅಂದ್ರೆ ಏನು ತಪ್ಪಿಲ್ಲ. ಆದರೆ ಪರಮಾತ್ಮ ಅಂತ ಒಬ್ಬ ವದನ ಅಂತೇಳಿ ಏನು ಹೇಳ್ಯಾರ ಹಿಂದಿನ ಹಿರಿಯರು, ಆ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನೀನೇ, ನಿನ್ನ ಸ್ವರೂಪನೇ ಅಂತೇಳಿ ಏನ್ ಹೇಳ್ಯಾರ, ಈ ಮಾತು ನಿಮಗ ಅನುಭವ ಆಗಿಲ್ಲ ಅಂತಂದ್ರೆ ಹೋಲ್ ಬಿಡ್ರಿ. ಆದ್ರೆ ಆ ಶಬ್ದದ ಬಗ್ಗೆ ಶ್ರದ್ಧೆ ಇರಲಿ, ವೇದಾಂತ ವಾಕ್ಯದ ಬಗ್ಗೆ ಶ್ರದ್ಧೆ ಇರಲಿ. ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ತಪ್ಪಿಲ್ಲ. ಆದರೆ ಆತ್ಮವನ್ನೇ ಕುರಿತು ಪ್ರತಿಪಾದನೆ ಮಾಡುವ ವೇದಾಂತ ವಾಕ್ಯಗಳ ಪೈಕಿ ಶ್ರದ್ಧೆ ಉಳ್ಳವನಾಗು. ಮೊದಲು ಫಸ್ಟ್ ನೀನೇನಾಗಬೇಕು, ಅದರ ಮೇಲೆ ಫೇತ್ಫುಲ್ ಆಗು. ಬಿ ಫೇತ್ಫುಲ್ ಟು ದಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ. ಇದು ಈ ಫೇತ್ ನೀನು ಸಂಪಾದನೆ ಮಾಡು. ಈ ವಿಶ್ವಾಸ ಉಳ್ಳವನಾಗು. ಅವುಗಳ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ, ವೇದವಾಕ್ಯಗಳ ಬಗ್ಗೆ ನಿನಗೆ ಶ್ರದ್ಧೆ ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುದ್ಧಿ. ಏನ್ ವಿನಾಶ ಅಂದ್ರೆ ಈ ಜನ್ಮ ವ್ಯರ್ಥ ಆಗ್ತದಷ್ಟೇ. ಆತ್ಮವನ್ನೇ ಬಳಸಿ ಆತ್ಮಜ್ಞಾನ ಏನದು, ಆತ್ಮವನ್ನೇ ಬಳಸಿಕೊಂಡು ಆತ್ಮದ ಬಗ್ಗೆ ಅರಿವಿರ್ಲಾರ್ದಂಗ ಇದ್ರ ಎದಕ್ಕೆ ಬಂತು? ಶಿಷ್ಯ ತಾನು ಭಿಕ್ಷಾ ಬೇಡಿ ತಂದು ಗುರುವಿಗೆ ಉಣಿಸ್ಬೇಕು. ಅಂತದ್ರಾಗ ಗುರು ಭಿಕ್ಷಾ ಬೇಡಿ ತಂದದ್ದನ್ನೇ ಶಿಷ್ಯ ಹಟ್ಕೊಂಡು ತಿಂದು ನಮ್ಕಿಂತ ಮೊದಲೇ ಎದ್ದು ಆದನಂತಂದ್ರ ಅದಕ್ಕೆ ಏನಂತೀರಿ? ಗುರು ಭಿಕ್ಷೆ ಬೇಡಿ ತಂದದ್ದು ಶಿಷ್ಯ ಕೊತ್ತು ಉಂಡೆ ಎದ್ದು ಹೋಗ್ಬಿಟ್ಟ. ಶಿಷ್ಯ ಭಿಕ್ಷೆ ಬೇಡಿ ತಂದು ಗುರುವಿಗೆ ಉಣಿಸ್ಬೇಕು. ಅದಕ್ಕ ಮೊದಲ ಶ್ರದ್ಧೆ ಉಳ್ಳವರಾಗಿದ್ರ ಇಂಥ ಅಪಚಾರಗಳು ಆಗಂಗಿಲ್ಲ. ಅವುಗಳ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ, ವೇದಾಂತ ವಾಕ್ಯದ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಅಂದ್ರೆ ಈ ಮನುಷ್ಯ ಜನ್ಮ ವ್ಯರ್ಥ ಆಗ್ತದ, ಮತ್ತೊಂದು ಜನ್ಮ ಬರ್ತದ.
ಆ ಜನ್ಮ ಬರೋದಕ್ಕಿಂತ ಮೊದಲ ಒಂದು ಗರ್ಭವಾಸ 9 ತಿಂಗಳು ಗರ್ಭದೊಳಗಿರಬೇಕಾಗ್ತದ. ಯಾರಿಗೂ ಮೊದಲು ಆತ್ಮಜ್ಞಾನ ಆಗುವುದಿಲ್ಲ. ಆತ್ಮನನ್ನು ಅರಿಯಬೇಕೆಂಬ ಪ್ರವೃತ್ತಿ ಆಗಬೇಕಾಗಿತ್ತು ಅಂದರೆ ಯಾರಿಗೆ ವೇದಾಂತ ವಾಕ್ಯಗಳ ಮೇಲೆ ವಿಶ್ವಾಸವಿರುತ್ತದೆಯೋ ಅಂಥವರು ಮಾತ್ರ ಆತ್ಮದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ, ಸಾಧನೆ ಮಾಡುತ್ತಾರೆ. ಇವರೆಲ್ಲ ವೇದಾಂತ ವಾಕ್ಯಗಳ ಬಗ್ಗೆ ವಿಶ್ವಾಸಹೀನರು, ಬಹಿರ್ಮುಖರು. ಯಾರು ಪಂಚಕೋಶಗಳನ್ನೇ ಆತ್ಮ ಅಂತೇಳಿ ಅನಾತ್ಮವಾದಿಗಳು ಏನ್ ಮಾಡ್ಲಕತ್ತಾರ, ಜಡವಾದಿಗಳು ಏನದರ, ಇವರು ಹೊರ ಜಗತ್ತನ್ನ ನಂಬಿದವರು, ಇವರು ವಿಷಯ ವಾಸನೆಗಳಲ್ಲೇ ಬದುಕಿದವರು ಇವರು. ಇವರಿಗೆ ಬಹಿರ್ಮುಖಿಗಳು ಅಂತಾರೆ, ವಿಶ್ವಾಸಹೀನರು ಅಂತಾರೆ. ಇವರಿಗೆ ಈ ವೇದಾಂತ ವಾಕ್ಯದ ಮೇಲೆ ಶ್ರದ್ಧೆ ಇಲ್ಲ. ವೇದಾಂತ ವಾಕ್ಯದ ಮೇಲೆ ಶ್ರದ್ಧೆ ಇಲ್ಲದಕ್ಕೆ ಇವರಿಗೆ ಆತ್ಮದ ಜ್ಞಾನನೂ ಇಲ್ಲ. ಮತ್ತೆ ಇವರು ಜನ್ಮ ಸಾರ್ಥಕನೂ ಅಲ್ಲ, ವ್ಯರ್ಥ ಜನ್ಮ. ಭೂಮಿಗೆ ಭಾರ, ಕುಡಿದ ನೀರ, ತಿಂದ ಅನ್ನ, ಬದುಕಿದ ಜಾಗ ಎಲ್ಲ ವೇಸ್ಟ್. ಉಸಿರಾಡಿಸಿದ ಗಾಳಿ ಎಲ್ಲ ವಿನಾಶ, ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ಇದೆಲ್ಲ ಆಗ್ತದೆ ನೋಡಿ. ನಿನ್ನೆ ಹೇಳಿದ್ದಕ್ಕ ಇವತ್ತು ಹೇಳಿದ್ದಕ್ಕ ಏನಾರ ಸ್ಪಷ್ಟವಾಗಿ ತಿಳಿತ? ವಿನಾಶ ಕಟ್ಟಿಟ್ಟ ಬುತ್ತಿ. ವೇದಾಂತ ವಾಕ್ಯದ ಬಗ್ಗೆ ಶ್ರದ್ಧೆ ಇರಲಿಲ್ಲ ಅಂತಂದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಆತ್ಮದ ವೇದ ಅಂದ್ರೆ ಆತ್ಮದ ಬಗ್ಗೆ ಜ್ಞಾನ ಇರಲಿ ಇಲ್ಲದೆ ಇರಲಿ ಏನು ತೊಂದರೆ ಇಲ್ಲ. ಆದರೆ ಶಾಸ್ತ್ರ ಏನ್ ಹೇಳ್ತದ? ದನ ಕಾಯೋರಿಗೂ ಏನ್ ಶಾಸ್ತ್ರ ಓದಬೇಕಾಗಿಲ್ಲ. ಹಿಂದಿನ ಹಿರಿಯರು ಏನ್ ಹೇಳಾರ ಹಂಗ್ ನಡೆಸ್ಕೊಂಡು ಹೋಗ್ಬೇಕು ಅಂತ ಒಂದ್ ಶ್ರದ್ಧೆಯಿಂದ ಹೋದ್ರು ಅಂತಂದ್ರೆ ಅವ್ರಿಗೂ ಸಕ್ಸಸ್ ಆಗ್ತಾರೆ. ಅದಕ್ಕೇನು ದೊಡ್ಡ ಶಾಸ್ತ್ರನೇ ಬೇಕಾಗಿಲ್ಲ. ಯಾವ ದನ ಕಾಯೋರಿಗೆ ಕೇಳ್ರಿ, ನಮ್ಮ ದೇಶದಾಗ ಎಲ್ಲಾರ ಹೋಗಿ ದೇವ್ರು ಎಷ್ಟದರ ಯಾರು ಬೇಕಾದವ್ರಿಗೆ ಕೇಳ್ರಿ, ದೇವ್ರು ಎಷ್ಟದವಪ್ಪ ಅಂತ ಕೇಳಿದ್ರ ವಿಚಾರ ಮಾಡ್ಲಾರ್ದೆ ಉತ್ತರ ಕೊಡ್ತಾರ. ಒಬ್ಬನೇ ದೇವ್ರ ಅದನಂತ ವಿಚಾರ ಮಾಡಿ ದನ ಕಾಯೋರಿಗೆ ಕೇಳ್ರಿ ಅಂತ ಹೇಳಕತ್ತೀನಿ ನಾ. ಮತ್ತೆ ಯಾವ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಕೇಳಬೇಡ್ರಿ ದೇವ್ರ ಒಬ್ಬನೇ ಅದನ. ಯಾರು ಬೇಕಾದವ್ರಿಗೆ ಕೇಳ್ರಿ ನೀವು, ದೇವ್ರ ಎಷ್ಟು ಮಂದಿ? ಒಬ್ಬನೇ ಅದನ್ ದೇವ್ರ ಅಂತ. ಎಂತ ಹಿರಿಯರು ಹಾಕಿಕೊಟ್ಟ ದಾರಿ. ಆ ದೇವರನ್ನ ಬಿಟ್ಟು ಈ ಜಗತ್ತಿನ ಜಡ ಪದಾರ್ಥಗಳನ್ನ ದೇವರು ಅಂತ ಹೇಳ್ಕೊಂಡು ಏನೋ ಒಂದು ತಮ್ಮದೇ ವಾದ ನಡೆಸಿ ಬದುಕ್ತಾರ. ಇದು ಜಗತ್ತು, ಜಗತ್ತಿನಾಗ ಅವರಿಗೆ ಒಂದು ಪರಮಾತ್ಮ ಅವಕಾಶ ಮಾಡಿ ಕೊಟ್ಟಾನ. ಅವ್ರು ಹೆಂಗ್ಯಾಂಗ ಜಡವನ್ನ ಚೇತನ ಅಂತೇಳಿ ವಾದ ಮಾಡ್ಕೊತ ಹೋಗ್ತಾರ. ಹಾಗೆ ಚೇತನವಾದಿಗಳೇ ಅವೆಲ್ಲ ಜಡಗಳು ಚೇತನ ಅಲ್ಲಪ್ಪ ಅಂತೇಳಿ ಇವ್ರು ಇನ್ನ ಹೆಚ್ಚೆತ್ತು ಸಾಧನೆ ಮಾಡ್ಕೊತ ಹೋಗ್ತಾರೆ. ಅವ್ರ ಅದರಂತೆ ಇವ್ರದ್ದು ಸಾಧನೆ ಚೆನ್ನಾಗಿ ನಡೆದದ. ಅದಕ್ಕೆ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಷ್ಟೇ. ಧನ್ಯವಾದ. ಜಡವಾದಿಗಳಿಗೂ ಧನ್ಯವಾದ. ಯಾಕಂದ್ರೆ ಚೈತನ್ಯವಾದಿಗಳಿಗೆ ಜಾಗೃತವಾಗಿರ್ಬೇಕಾದ್ರೆ ಜಡವಾದಿಗಳಿದ್ರೆ ಚೈತನ್ಯವಾದಿಗಳು ಜಾಗೃತರಾಗಿರ್ತಾರೆ. ವೇದಾಂತ ಸಿದ್ಧಾಂತಿಗಳಿಗೆ ಜಾಗೃತ ಮಾಡ್ಬೇಕಾದ್ರೆ ಅವರೇ ಬೇಕಾಗ್ತದೆ. ಓಕೆ, ಯಾರೇನಾರು ಹೇಳ್ಬೇಕಾ? ಏನ್ ಹೇಳೋದಿಲ್ಲ, ತಿಳಿದಿದ್ದಿಲ್ಲ ಅಂತಂದ್ರೆ ಕೇಳ್ರಿ. ಈಗ ಹೇಳೋ ಪಾಠ ಮಾತ್ರ ಬಹಳ ಸೂಕ್ಷ್ಮ ವಿಷಯ ಆದ. ಸುಮ್ಮಿಂಗೆ ಒಡ ಹೇಳಿಕೆ ಮುಂದೆ ಹೋಗೋದು ಅಲ್ಲದು. ಮತ್ತೆ ಏನಾರ ತಿಳಿದಿಲ್ಲ ಅಂದ್ರೆ ಆಮೇಲೆ ಫೋನ್ ಮಾಡಿ ಆದ್ರೂ ಕೇಳ್ರಿ. ಅವ್ರೇನೋ ಬಿಜಿ ಇರ್ತಾರ, ನಾ ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗ್ತದೋ ಏನೋ ಅಂತವ್ ಯಾವ ಅಳಕಿಟ್ಕೊಳಕ್ ಹೋಗ್ಬೇಡ್ರಿ. ನನ್ನನ್ನ ಗುರು ಅಂತ ತಿಳ್ಕೊಂಡು ಹುಚ್ಚುಚ್ಚು ಮಾಡ್ಲಕ್ ಹೋಗ್ಬೇಡ್ರಿ. ನಿಮ್ಮ ಮನೆಯ ಮಗ, ನಿಮ್ಮ ಮನೆಯ ಆಳು ಮಗ, ನಿಮ್ಮ ಮನೆಯ ಆಳು ಮಗನ ಮಗ, ಆಳು ಮಗನ ಮೊಮ್ಮಗ ಇಲ್ಲದನ್ನಂತ ತಿಳ್ಕೊರಾಟೆ. ಅಷ್ಟು ಸಲಿಗೆಯಿಂದ ನೀವು ನಡ್ಕೊರಿ. ಮತ್ತೇನಿಲ್ಲ. ನಿಮ್ಮ ಸಲುವಾಗಿ ಯಾವ ರಿಸರ್ವೇಶನ್ ಇಲ್ಲ, ಏನಿಲ್ಲ. ನಿಮ್ಮಂಗೆ ನಾವು, ನಮ್ಮಂಗೆ ನೀವು. ಏನು ಆತ್ಮಜ್ಞಾನಕ್ಕಾಗಿ ಒಂದೆರಡು ಮಾತು ಯಾವಾಗ ಆಡಿದ್ರು ಏನೂ ಬಿಜಿ ಇರಲ್ಲ. ರಿಟೈರ್ ಆಗಿ ಮನೆ ಕೂತೀವಿ, ನಮ್ದೇನು ಕೆಲಸ ಇರ್ತದೆ. ಆದ್ರೂ ಸರ್ವಿಸ್ನಾಗ ಇದ್ದವ್ರ ಅಪ್ಪನಕ್ಕಿಂತ ಡಬಲ್ ಬಿಜಿ ಅದೀನಿ ನಾನು. ನಾನೇನು ಖಾಲಿ ಇಲ್ಲ, ರಿಟೈರ್ ಆಗೀನಿ ಅಂತ ಭಾಳ ಕೆಲಸ ಮಾಡ್ತೀನಿ ನಾನು. ಎದ್ರಾಗ ಸ್ಪಿರಿಚುವಲ್ ಕೆಲಸ ಮಾಡ್ತೇನೆ, ಆಧ್ಯಾತ್ಮ ಸಾಧನೆ ಒಳಗೆ ಮಾಡ್ತೇನೆ. ನನ್ನ ಸಾಧನೆ ಒಳಗೆ ಯಾವಾಗೋ ಒಂದು ಸಣ್ಣ ದೃಶ್ಯ ನಿಮಗೆ ಕಾಣಿಸ್ತದೆ. 24 ತಾಸಿನಾಗ ಯಾವಾಗೋ ಒಂದು ತಾಸಿನ ದೃಶ್ಯ ನಿಮಗೆ ಕಾಣಿಸ್ತಿರ್ಬೋದು. 24 ತಾಸು ನಮ್ಮ ಸಾಧನೆ, ನಾವು ಇದು ಬೇರೆನೇ ಇರ್ತದೆ ಲೋಕ.
ನಮಗಾದ ಆನಂದ ನಿಮಗಾಗಲಿ ಅಂತ ಒಂದು ಸ್ವಲ್ಪ ಆನಂದದ ಪರಿಚಯನ ಮಾಡಿಸ್ಕೊಡ್ತಿರ್ತೀನಿ. ನೀವು ನಿಮಗೆ ಶಕ್ತ್ಯಾನುಸಾರ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದ ಮ್ಯಾಕ್ಸಿಮಮ್ ಸ್ಪಿರಿಚುವಲ್ ಅಚೀವ್ಮೆಂಟ್ನಾಗ ಇರಲಿ. ಗುರುವಿನ ಮಾರ್ಗದರ್ಶನ ಬೇಕಾದಷ್ಟು ಕೊಟ್ಟ. ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ತಮ್ಮೆಲ್ಲರಿಗೂ ಆಗಲಿ ಅಂತ ಹಾರೈಸುತ್ತಾ ಇವತ್ತಿನ ಪಾಠವನ್ನು ತಮ್ಮೆಲ್ಲರ ಪವಿತ್ರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.